गिरिवरधारी जय गोपीजनवल्लभ गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरावनचारि यमुनतीरावनचारि जय राधमाधव कुञ्ज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय राधा माधव राधे जय राधा गोपीनाथ राधे जय वृंदावन धाम जय वृंदावन धाम जय कृष्ण बलराम जय कृष्ण बलराम जय वृंदे देवी जय तुलसी महारानी जय वृंदे देवी जय तुलसी महारानी जय गुरुदेवा जय गुरुदेवा जय प्रभुपादा जय श्रील प्रभुपाद जय गौरनिताय जय गौरनिताय निताय गौर हरि बोल निताय गौर हरि बोल। हरे कृष्ण माताजी, ಧನ್ಯವಾದ प्रणाम। जय ಥ್ಯಾಂಕ್ ಯು ಮಾತಾಜಿ, ಅವಕಾಶ ತುಂಬಾ ಚೆನ್ನಾಗಿತ್ತು ಮಾಡಿಕೊಟ್ಟಿದ್ದಕ್ಕೆ। ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಹರೇ ಕೃಷ್ಣ, ಭಕ್ತಾದಿಗಳಿಗೆ ಪ್ರಣಾಮಗಳು ಎಲ್ರಿಗೂ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಮಂಗಳಾಚರಣೆ ಮಾಡ್ತೀರಾ ಮಾಡ್ಲಾ ಮಾತಾಜಿ? ಮಾತಾಜಿ ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಚ श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदान् सह गणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वती देवी गौरवाणी प्रचारिणी निर्विशेष शून्यवादी पाश्चात्य देश तारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे।
ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಧನ್ಯವಾದ ಮಾತಾಜಿ. ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ, ಇವತ್ತು ನಾವು ನಿನ್ನೆ 15 ಮಾಡಿದ್ವಿ ಅಲ್ವಾ ಹರೇ ಕೃಷ್ಣ ಮಾತಾಜೀಸ್? ಹೌದಲ್ವಾ? 15 ಮಾಡಿದ್ವಿ, ಕರೆಕ್ಟಾ? ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಅನುವಾದ ಇರುತ್ತೀರಾ? 15ನೇ ಶ್ಲೋಕದ ಅನುವಾದ ಓದ್ಲಾ ನಾನೇ? ಓದಿ ಮಾತಾಜಿ. ಅನುವಾದ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯವಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ಅಲ್ವಾ, ಈ ಶ್ಲೋಕವರೆಗೂ ನಾವು ಮಾಡಿದ್ವಿ. ಏನಿದ್ರ ವಿವರಣೆ ಏನು? ಭಗವಂತನ ಶುದ್ಧ ಭಕ್ತರು ಯಾವುದೇ ರೀತಿ ಯಾರಿಗೂ ಒಂದು ಕಷ್ಟದಲ್ಲಿ ಹಾಕೋದಿಕ್ಕೆ ಇಷ್ಟಪಡೋದಿಲ್ಲ, ಕಷ್ಟದಲ್ಲಿ ತಳೋದಿಕ್ಕೆ ಇಷ್ಟಪಡೋದಿಲ್ಲ, ಯಾರನ್ನು ಮೋಸ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ, ಸುಳ್ಳು ಹೇಳೋದಾಗ್ಲಿ, ವಂಚನೆ ಮಾಡೋದಾಗ್ಲಿ, ಅಲ್ವಾ, ಇದು ಯಾವ್ದು ಅವರಲ್ಲಿ ಪ್ರವೃತ್ತಿ ಇಲ್ಲ. ಜೊತೆಗೆ ಅವ್ರನ್ನು ಕೂಡ ಯಾರು ಡಿಸ್ಟರ್ಬ್ ಮಾಡಕ್ ಬಂದ್ರು ಕೂಡ ಅವ್ರು ಡಿಸ್ಟರ್ಬ್ ಆಗೋದಿಲ್ಲ, ಅಲ್ವಾ. ಅವ್ರಿಗೆ ಎಷ್ಟೆಲ್ಲ ತೊಂದರೆ ತಾಪತ್ರೆ ಬಂದಿದ್ರು ಕೂಡ ಅವರ ಭಕ್ತಿದಲ್ಲಿ ಕಿಂಚಿತ್ತು ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ. ಎಷ್ಟೆಲ್ಲ ಫಿಸಿಕಲ್ ಡಿಸ್ಟರ್ಬೆನ್ಸ್ ಇದ್ರು ಕೂಡ ಜಯಪತಾಕ ಸ್ವಾಮಿ ಮಹಾರಾಜರು ಎಷ್ಟೇ ತೊಂದರೆಗಳಿದ್ರು ಕೂಡ ಅವರ ಭಕ್ತಿ ಮಾಡೋದು, ಅವರ ಪ್ರತಿನಿತ್ಯ ಅವರ ಜಪ, ಅವರ ಸಾಧನ, ಅಲ್ವಾ, ಭಕ್ತಿ ಶಾಸ್ತ್ರಿ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ, ಇದೆಲ್ಲ ಡಿಗ್ರಿ ಮಾಡ್ತಾ ಇದಾರೆ ಅವ್ರು. ಆಕ್ಚುಲಿ ದೊಡ್ಡ ಆಚಾರ್ಯರಾಗ್ಬಿಟ್ಟು, ಅಂದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡೋದಿಕ್ಕೆ ಅವರ ಶಿಷ್ಯರಿಗೆ. ಸೊ ಇದೆಲ್ಲ ಪ್ಯೂರ್ ಡಿವೋಟಿಸ್ ಲಕ್ಷಣ ಇದೆ. ಇದು ಕೃಷ್ಣ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ವಿವರಿಸ್ತಾ ಇರೋದು. ಸೊ ಹಾಗಾಗಿ ಅವ್ರು ಯಾವುದೇ ಡಿಸ್ಟರ್ಬ್ ಆಗೋದಿಲ್ಲ. ಸಂತೋಷ ದುಃಖ ಏನೇ ಬರ್ಲಿ, ಆತಂಕ ಭಯ ಏನೇ ಇದ್ರು ಕೂಡ ಅವರು ಅದಕ್ಕೆ ಜಾಸ್ತಿ ತಲೆ ಹಾಕೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಇದು ಒಂದು ಬಾಡಿಲಿ ಕಂಡೀಷನ್ ಅನ್ನೋದು, ಇದೊಂದು ಟೆಂಪ್ರರಿ ಕಂಡೀಷನ್ ಅನ್ನೋದು, ಅಲ್ವಾ. ಭೌತಿಕವಾಗಿ ಎಷ್ಟೊಂದೆಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಅಲೆಗಳ ತರ. ನೀರಲ್ಲಿ ಸಮುದ್ರದಲ್ಲಿ ಬರುವಂತ ಅಲೆಗಳು ಬರ್ತಾನೆ ಇರತ್ತೆ, ಅದ್ ನಿಲ್ಸಕ್ ಆಗತ್ತಾ? ಹಂಗೆ ಈ ಭೌತಿಕ ಪ್ರಪಂಚದಲ್ಲಿ ಕಷ್ಟಗಳು ಬರ್ತಾನೆ ಇರತ್ತೆ. ಏನೋ ಒಂದ್ ಡಿಸ್ಟರ್ಬೆನ್ಸ್ ಇದ್ದೇ ಇರತ್ತೆ ನಮಗೆ. ಆ ಡಿಸ್ಟರ್ಬೆನ್ಸ್ ನಾವು ಮೇನ್ ಆಗಿ ತಗೊಂಡು ಭಕ್ತಿ ಮಾಡದೆ ಹೋದ್ರೆ, ಅಥವಾ ಯಾವಾಗ್ಲಾದ್ರು ಅನುಕೂಲ ಆದಾಗ ನಾನು ಭಕ್ತಿ ಮಾಡ್ತೀನಿ ಅಂತ ಅಂದ್ರೆ ಅದ್ ಯಾವತ್ತೂ ಬರಲ್ಲ. ಪರ್ಫೆಕ್ಟ್ ಟೈಮಿಂಗ್ ಅಂತ ಇದೆಯಾ? ಜಸ್ಟ್ 1 ನಿಮಿಷ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ, ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಅಲ್ಲಿ ಇದಾರೆ ಮಾತಾಜಿ. ಅದೇ ಮೋಸ್ಟ್ಲಿ ಫೋನ್ ಗಿನ್ ಬಂತೇನೋ. ಅದಕ್ಕೆ ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಹೌದೌದು. ಹಾ, ಸೊ ನಾವೇನ್ ಚರ್ಚೆ ಮಾಡ್ತೀವಿ ಮಾತಾಜೀಸ್ ಅಂದ್ರೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು? ಪರ್ಫೆಕ್ಟ್ ಟೈಮ್ ಅಲ್ವಾ ಭಕ್ತಿ ಮಾಡೋದಕ್ಕೆ. ಎಲ್ಲ ಅನುಕೂಲ ಆದಾಗ ನಾನು ಭಕ್ತಿ ಮಾಡ್ತೀನಿ ಅನ್ನೋದಕ್ಕಾಗತ್ತಾ? ಯಾವ ತರ ಆ ತರ ದಿವಸ ಇದೆಯಾ? ಎಲ್ಲ ಸರಿ ಇದೆ, ಇವತ್ ನಾನು ಮಾಡ್ತೀನಿ ಅನ್ನಕ್ಕಾಗತ್ತಾ? ಇವತ್ ಸರಿ ಇರ್ಬೋದು, ನಾಳೆ ಇನ್ನೇನೋ ಅಡ್ಡ ಬರ್ಬೋದು, ಅಲ್ವಾ. ಏನೋ ಒಂದ್ ನಮ್ಗೆ ಹದ್ಗಡ್ಬೋದು, ಆರೋಗ್ಯ ಹದ್ಗಡ್ಬೋದು, ಇನ್ಯಾರೋ ಡಿಸ್ಟರ್ಬ್ ಮಾಡ್ಬೋದು,
ಅಲ್ವಾ? ಯಾವತ್ತು ಆ ಒಂದು ಪರ್ಫೆಕ್ಟ್ ಟೈಮ್ ಅನ್ನೋದು ಇಲ್ವೇ ಇಲ್ಲ ಆಕ್ಚುಲಿ ಭಕ್ತಿ ಮಾಡೋದಕ್ಕೆ. ಯಾವುದೇ ಸಮಯ ನಮ್ಗೆ ಗೊತ್ತಾದ್ಮೇಲೆ ಪ್ರತಿ ದಿನಾನು ಪರ್ಫೆಕ್ಟ್ ದಿನಾನೇ. ಕೃಷ್ಣ ಇವತ್ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಒಂದ್ ಚಾನ್ಸ್ ಕೊಟ್ಟಿದ್ದಾನೆ. ಇವತ್ ನಾವು ಸೂರ್ಯೋದಯ ನೋಡ್ತಾ ಇದೀವಿ ಅಂದ್ರೆ ಅದೇ ನಮ್ ಚಾನ್ಸ್ ಇದ್ದಂಗೆ. ಇದಕ್ಕಿಂತ ಪರ್ಫೆಕ್ಟ್ ಟೈಮಿಂಗ್ ಇನ್ನೇನು ಬೇಕಾಗಿಲ್ಲ ಆಕ್ಚುಲಿ. ಏನ್ ಮಾಡೋದು ಭಕ್ತಿ ಅಂದ್ರೆ ಆಕ್ಚುಲಿ ಏನು? ಭಕ್ತಿ ಅಂದ್ರೆ ಸಿಂಪಲ್ ಆಗಿ ಹೇಳಿ ಏನ್ ಮಾಡ್ಬೇಕು? ಭಕ್ತಿ ಅಂದ್ರೆ ಕೃಷ್ಣನನ್ನ ಪೂಜೆ ಮಾಡೋದು ಮಾತಾಜಿ, ಆರಾಧಿಸೋದು, ಕೀರ್ತನೆ ಮಾಡೋದು. ಕ್ಷಣನೂ ಅವ್ರನ್ನ ಸ್ಮರಿಸ್ತಾ ಇರ್ಬೇಕು ಮಾತಾಜಿ. ಟೈಮ್ ನೋಡ್ಕೊಂಡಲ್ಲ, ಯಾವಾಗ್ಲೂ ಅವ್ರ ಜ್ಞಾನದಲ್ಲೇ ಇರ್ಬೇಕು ಮಾತಾಜಿ. ಕರೆಕ್ಟ್. ಎಸ್ ಮಾತಾಜಿ, ಕರೆಕ್ಟ್. ಸೊ ನಾವು ಮಾಡ್ತಾನೆ ಇರ್ಬೇಕು ಭಕ್ತಿ ಅನ್ನೋದು, ನಿಲ್ಸೋದಿಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾರ ಪ್ಯೂರ್ ಡಿವೋಟಿಸ್ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ದಟ್ ಅವರು ಯಾವುದೇ ರೀತಿ ಬಹಿರಂಗದ ಒಂದು ಡಿಸ್ಟರ್ಬೆನ್ಸಸ್ಗೆ ಅವರು ತಲೆ ಕೊಡೋದಿಲ್ಲ. ಆಗ್ತಿದ್ಯಾ? ಅವರೆಲ್ಲ ಒಂಥರ ಫಿಕ್ಸ್ಡ್ ಆಗಿರ್ತಾರ, ಒಂಥರ ಒಂದು ಒಂದು ಡಿಟರ್ಮಿನೇಷನ್ ಆಗಿ ಮುಂದುವರ್ಸ್ತಾ ಇರ್ತಾರಷ್ಟೇ. ಏನು ನಿಲ್ಸೋದ್ ಅನ್ನೋದೇನು ಇರಲ್ಲ. ಪ್ರತಿದಿನ ಒಂದು ಚಕ್ರ ತರ ತಿರ್ತಾನೆ ಇರ್ಬೇಕಷ್ಟೆ ಗಾಡಿ. ಹಾಗೆ ಭಕ್ತಿ ಇಲ್ದರ ಜೀವನ ಸುಮ್ನೆ ಮುಂದ್ ಹೋಗ್ತಾ ಇದ್ರೆ ಅದಕ್ಕೇನೋ ಅರ್ಥ ಇಲ್ಲ ಅಷ್ಟೇ, ಅದಕ್ಕೇನೋ ದಿಕ್ಕೇ ಇಲ್ಲ ಅಲ್ವಾ? ಗಾಡಿ ಯಾವ್ದೋ ಒಂದ್ ದಾರಿದಲ್ಲಿ ಹೋಗ್ತಾ ಇದ್ರೆ ಸಾಕ? ಕರೆಕ್ಟ್ ದಾರಿದಲ್ಲಿ ಹೋಗ್ಬೇಕಲ್ವಾ? ನಮ್ ಜೀವನದ ಗಾಡಿ ಯಾವ್ದೋ ಒಂದ್ ದಿಕ್ಕಲ್ಲಿ ಹೋಗೋದ್ ಸಾಕಾಗಲ್ಲ. ಏನೋ ನಾವು ಬದುಕಿದೀವಪ್ಪ, ಏನೋ ಕಾಲ ಮುಗಿಸಿದೀವಪ್ಪ ಅಂದ್ರೆ ಅಲ್ವಾ? ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಅಲ್ವಾ? ಸೊ ನಾವೆಲ್ಲ ಒಂದು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕು, ಅದು ಇಲ್ಲಿ ಹೇಳ್ತಾ ಇರೋ ಉದ್ದೇಶ. ಅಂಡ್ ಅದಕ್ಕೆ ನಮಗೆ ಭಕ್ತಿಯ ಸಹಾಯ ಬೇಕು, ಭಕ್ತರ ಸಾಂಗತ್ಯ ಇರ್ಬೇಕು. ಎವ್ರಿ ಡೇ ಚೆನ್ನಾಗ್ ಮಾಡ್ಬೇಕು ನಾವು ಭಕ್ತಿನ. ನೆನ್ನೆದ್ರಕ್ಕಿಂತ ಇವತ್ ಚೆನ್ನಾಗಿರ್ಬೇಕು, ನಾಳೆ ಇವತ್ಕಿಂತ ಚೆನ್ನಾಗಿರ್ಬೇಕು ಅಲ್ವಾ? ಸೊ ಡಿಸ್ಟರ್ಬ್ ಆಗಕ್ ಹೋಗ್ಬಾರ್ದು ನಾವು. ಏನೋ ಒಂದ್ ಬಂತಲ್ಲ ಅಡಚಣೆ, ಯಾರೋ ಬಂದ್ರಲ್ಲ ನಮ್ ಜೀವನದಲ್ಲಿ, ಅಥವಾ ಇನ್ನೇನೋ ಯಾರೋ ಅಂದ್ರಲ್ಲ, ಯಾರೋ ಆಡ್ಕೊಂಡ್ರಲ್ಲ, ಅಥವಾ ಇನ್ನೇನೋ ಇದು ತುಂಬಾ ಚಿಕ್ಕ ಚಿಕ್ಕ ಡಿಸ್ಟರ್ಬೆನ್ಸಸ್, ಇನ್ನೇನೋ ಯಾರೋ ಏನೋ ಅಂದ್ರಲ್ಲ ಅಂತ ಬಿಟ್ಬಿಡೋದು ಭಕ್ತಿ. ಅವ್ರಿಗೇನ್ ಗೊತ್ತಿದೆ? ನಾವು ಮಾಡಿರೋ ಭಕ್ತಿ ನಮಗ್ ಗೊತ್ತಿದೆ ಆ ರುಚಿ ಅಲ್ವಾ? ನಮಗ್ ಅದ್ರ ಬಗ್ಗೆ ಶ್ರದ್ಧೆ ಇದೆ ಅಲ್ವಾ? ನಮಗೆ ಎಷ್ಟೋ ಅದ್ರಿಂದ ನೆಮ್ಮದಿ ಸಿಗ್ತಾ ಇದೆ ಅಲ್ವಾ? ಸೊ ಯಾರೋ ಹೇಳೋದ್ರಿಂದ ನಾವು ಡಿಸ್ಟರ್ಬ್ ಆಗಿ ಬದಲಾಯಿಸ್ಕೊಳ್ಳೋದಲ್ಲ ನಮ್ಮ ಜೀವನದ ರೀತಿ ಅಲ್ವಾ? ಸೊ ಹಾಗಾಗಿ ಕೃಷ್ಣ ಹೇಳ್ತಾರ ಪ್ಯೂರ್ ಡಿವೋಟಿಸ್ ಗುಣಲಕ್ಷಣಗಳನ್ನ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಬೇಕು ನಾವು. ಅದಕ್ಕೆ ಕೃಷ್ಣ ತಿಳಿಸ್ತಾ ಇರೋದು. ನಮ್ಗೆ ಆ ಗುಣಲಕ್ಷಣ ಬಂದಿಲ್ದೇ ಇರ್ಬೋದು, ಓಕೆ, ನಾವ್ ಆ ಸ್ಟೇಜಲ್ಲಿ ಇಲ್ದೇ ಇರ್ಬೋದು ಮಾತಾಜಿ. ಇವಾಗ ಹಾಸ್ಪಿಟಲೈಸ್ ಆದ್ರೆ ಹೆಂಗ್ ಮಾಡಕ್ಕಾಗತ್ತೆ ಮಾತಾಜಿ? ಅಲ್ಲೆಲ್ಲ ಜಪ ಇಟ್ಕೊಂಡು ಮಾಡೋದಕ್ಕಾಗತ್ತಾ? ಅಥವಾ ಇನ್ನೇನಾದ್ರು ನಮ್ಗೆ ಬರ್ಬೋದು ಅಂದ್ರೆ ಕರೆಕ್ಟ್, ನಮ್ಮ ಹತ್ರ ನಂಬಿಕೆಯಲ್ಲಿ ಆಗದೆ ಇರ್ಬೋದು, ಬಟ್ ಮಾಡೋರು ಇದಾರೆ. ಅವ್ರನ್ನ ನೋಡಿ ನಾವು ಇನ್ಸ್ಪಿರೇಷನ್ ತಂದ್ಕೊಂಡು ಸರಿ ಹೋದ್ಮೇಲಾರು ನಾವು ಮುಂದುವರ್ಸ್ಬೇಕು ಅಲ್ವಾ? ಗುಣ ಆದ್ಮೇಲಾರು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಬೇಗನೆ. ಪ್ರತಿನಿತ್ಯ ಒಂದ್ ಟ್ರ್ಯಾಕ್ ಇಟ್ಕೊಂಡು ನಮ್ ಜಪ ರೌಂಡ್ಸ್ ಟ್ರ್ಯಾಕ್ ಇಟ್ಕೊಂಡು ಇವತ್ತಿನ ಮಿಸ್ ಮಾಡಿದ್ರೆ ಯಾವ್ದಾರ ಕಾರಣದಿಂದ, ಅಯ್ಯೋ ಇವತ್ತು ನನ್ ಮಾಡಕ್ಕೆ ಆಗ್ಲಿಲ್ವಲ್ಲ, ಎಂತ ದಿವ್ಸ ಇವತ್ತು, ನನ್ ಯಾಕೆ ಸರಿಯಾಗಿ ಇವತ್ತು ನಡ್ಸಕ್ ಆಗ್ಲಿಲ್ಲ ಭಕ್ತಿ ಅಲ್ವಾ? ನಮ್ಮ ಸಾಧನನ ಏನ್ ತೊಂದ್ರೆ ಆಯ್ತು, ಎಲ್ಲಿ ನಾನು ಬದಲಾಯಿಸ್ಬೋದು ಅಂತ ನಾವ್ ಯೋಚನೆ ಮಾಡ್ಬೇಕು ಕುತ್ಕೊಂಡು. ಆಕ್ಚುಲಿ ನಮ್ ಜೀವನದ ಬಗ್ಗೆ ಅದ್ ಹೇಳ್ತಾರಲ್ಲ, ಲೈಫ್ ಬೈ ಡಿಸೈನ್ ಅಂತ ಹೇಳ್ತಾರೆ ಗೊತ್ತಾ? ನಮ್ ಜೀವನನ ನಾವೇ ಡಿಸೈನ್ ಮಾಡ್ಬೇಕಂತ. ಪ್ರಾಪರ್ ಡಿಸೈನ್ ಮಾಡಿದ್ರೆ ಎಲ್ಲಾನು ಸೇರ್ಸ್ಬೋದು ಗೊತ್ತಾ? ಅವಾಗ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಗ್ಯಾರಂಟಿ ಬರುತ್ತೆ. ನ ನಾವೇ ಡಿಸೈನ್ ಮಾಡ್ಕೋಬೇಕಂತ. ಯಾವ ರೀತಿ ಹೆಂಗೆ ನಾವು ಯಾವ ಸಮಯದಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಆಕ್ಟಿವಿಟೀಸ್ ನಾನು ಆಡ್ ಮಾಡ್ಬೇಕು, ಯಾವ್ದು ತುಂಬಾ ಮುಖ್ಯವಾಗಿರುವಂತದ್ದು, ಫಸ್ಟ್ ಮುಖ್ಯವಾಗಿರುವಂತ ಕಾರ್ಯಗಳು ಏನು ಅನ್ನೋದನ್ನ ಫಸ್ಟ್ ನೋಟ್ ಮಾಡ್ಕೋಬೇಕು ನಾವು. ಅದನ್ನ ತಪ್ಸಂಗೆ ಇಲ್ಲ ಅದು. ಯಾಕಂದ್ರೆ ಅದ್ರಲ್ಲಿ ಸಿಗುವಂತ ಬೆನಿಫಿಟ್ 100 ಪಟ್ಟು 1000 ಪಟ್ಟು ಇದ್ರೆ ಅದನ್ನ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ ಅಲ್ವಾ? ಈಗ ನಾವು ₹1 ಬ್ಯಾಂಕಲ್ಲಿ ಹಾಕಿದ್ರೆ ನಂಗೆ ₹100 ಕೊಡ್ತಾನೆ ಅಂದ್ರೆ ನಾನು ಗ್ಯಾರಂಟಿ ಹಾಕ್ತೀನಿ, ಆ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀನಿ. ₹100 ಸಿಗತ್ ನನಗೆ 100 ಪಟ್ಟು ಅಲ್ವಾ? ಅಂತದನ್ನ ನಾನು ಫಸ್ಟ್ ಮಾಡ್ತೇನೆ. ಸೊ ಜಾಸ್ತಿ ಫಲಿತ ಸಿಗುವಂತದನ್ನ ನಾವು ಫಸ್ಟ್ ಮಾಡ್ಬೇಕು. ಜಾಸ್ತಿ ಫಲಿತ ಸಿಗುವಂತದ್ದು ಯಾವುದು? ಯಾರು ಹೇಳ್ತೀರಾ? ಎಲ್ಲದಕ್ಕಿಂತ ಜಾಸ್ತಿ ಫಲಿತ ಸಿಗುವಂತದ್ದು ಭಕ್ತಿ. ಒಂದು
ಯಾವ್ದು? ಭಕ್ತಿ ಭಕ್ತಿ ಭಕ್ತಿದಲ್ಲಿ ಯಾವುದು? ಭಕ್ತಿದಲ್ಲಿ ಯಾವ ಐಟಮ್? ಹರೇ ಕೃಷ್ಣ ಹಾ, ಮಂತ್ರ ಮಾತಾಜಿ. ಕರೆಕ್ಟ್. ಜಪ. ಜಪ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಅಲ್ವಾ? ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳಿದಾನೆ ಕೃಷ್ಣ. ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಯಜ್ಞ ಏನು ಅಂದ್ರೆ ಜಪಯಜ್ಞ, ಸಂಕೀರ್ತನ ಯಜ್ಞ, ಹರೇ ಕೃಷ್ಣ ಮಹಾಮಂತ್ರ ನಡೆಸುವಂತ ಯಜ್ಞ. 16 ಮಾಲೆ ನಾವು ಮಾಡುವಂಥದ್ದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ನಮ್ಮ ಜೀವನದ ಫಸ್ಟ್ ಆಕ್ಟಿವಿಟಿ ಆಗಿರ್ಬೇಕು. ಬೆಳಿಗ್ಗೆ ಸೂರ್ಯೋದಯದಿಂದ ಅಥವಾ ಸೂರ್ಯೋದಯ ಮುಂಚೆಯಿಂದ ಆಗಿರ್ಬೋದು. ಆಗ್ತಿದ್ಯಾ? ಅದನ್ನ ನಾವು ಲಾಸ್ಟ್ ಆಕ್ಟಿವಿಟಿ ಮಾಡ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ನಮ್ಗೆ ಟೈಮ್ ಸಾಕಾಗದೆ ಹೋಗ್ಬೋದು ಅದಕ್ಕೆ. ಸೊ ಜಾಸ್ತಿ ಬೆನಿಫಿಟ್ ಸಿಗುವಂಥದ್ದನ್ನ ಫಸ್ಟ್ ಇಟ್ಕೋಬೇಕು ನಮ್ಮ ಲಿಸ್ಟ್ ಅಲ್ಲಿ. ಆ ರೀತಿ ನಾವು ಡಿಸೈನ್ ಮಾಡ್ಕೋಬೇಕು ನಮ್ ಜೀವನನ, ನಮ್ ಡೇನ. ಅಥವಾ ನಾವ್ ಯಾವ್ದೇ ಊರ್ಗ್ ಹೋದ್ರಿ, ಇವಾಗ ಬದಲಾವಣೆ ಅನ್ನೋದು ಆಗ್ತಾನೆ ಇರತ್ತೆ. ನಾವ್ ಇಲ್ಲಿಂದ ಎಲ್ಲೆಲ್ಲೋ ಹೋಗ್ಬೇಕಾಗತ್ತೆ, ಇನ್ಯಾವ್ದಾರು ಊರ್ಗ್ ಹೋಗ್ಬೇಕಾಗತ್ತೆ ಅಲ್ವಾ, ನಮ್ ಫ್ಯಾಮಿಲಿ ನೋಡ್ಬೇಕಾಗತ್ತೆ, ಊರ್ನವ್ರು ನೋಡ್ಬೇಕಾಗತ್ತೆ, ಏನಾರು ಇರುತ್ತೆ ನಮ್ ಫ್ಯಾಮಿಲಿ ಕಮಿಟ್ಮೆಂಟ್ಸ್, ಯಾರನ್ನ ಬಿಡೋದ್ ಬೇಕಾಗಿಲ್ಲ ಅಲ್ವಾ. ಯಾಕಂದ್ರೆ ನಾವ್ ಅವ್ರನ್ನ ಮೀಟ್ ಮಾಡಿದ್ರೆ ಅವ್ರಿಗೆ ನಮ್ ಸಾಂಗತ್ಯ ಸಿಗತ್ತೆ. ಅವ್ರ ಡಿವೋಟೀಸ್ ನೋಡೋ ಅವ್ರಿಗೆ ಪುಣ್ಯ ಸಿಗತ್ತೆ, ಡಿವೋಟೀಸ್ ಸರ್ವ್ ಮಾಡೋ ಪುಣ್ಯ ಸಿಗತ್ತೆ ಅವ್ರಿಗೆ ಅಲ್ವಾ. ಹಾಗಾಗಿ ಅವ್ರಿಗೆ ನಾವು ಪುಣ್ಯ ಸಿಗಂಗೆ ಅನುಕೂಲ ಮಾಡ್ಕೊಡ್ಬೇಕು. ನಾವು ಬಾಗಿಲು ಹಾಕೊಂಡು ಕೂತ್ಕೊಳಕ್ ಆಗಲ್ಲ ಒಂದ್ ರೂಮಲ್ಲಿ. ಇಲ್ಲಪ್ಪ ನಾನ್ ಇವಾಗ ಅದೇ ಮಾಯಾವಾದಿಗಳ ತರ ನಾನಿವಾಗ ಯಾರಿಗೂ, ಈಗ ಮಾಯೆ ಅಂದ್ರೆ ತುಂಬಾ ಭಯಂಕರವಾಗಿರೋದ್ರಿಂದ ನಾನ್ ಯಾರಿಗೂ ಮಾಯೆ ಪ್ರಪಂಚಕ್ಕೆ ನಾನು ಎಕ್ಸ್ಪೋಸ್ ಆಗಲ್ಲ ಅನ್ನಕ್ ಆಗಲ್ಲ. ನಾನು ಹೋಗಿ ಹಿಮಾಲಯದಲ್ಲಿ ಕುತ್ಕೊಂಡು ನಾನು ಭಕ್ತಿ ಮಾಡ್ಕೊಂಡಿರ್ತೀನಿ ಅಂದ್ರೆ ಅದು ತುಂಬಾ ಸೆಲ್ಫಿಶ್ನೆಸ್ ಆಗತ್ತೆ, ಆಕ್ಚುಲಿ ಸ್ವಾರ್ಥ ಆಗತ್ತೆ. ನಮ್ದು ಮೂವ್ಮೆಂಟ್ ಅದಲ್ಲ. ನಂದಾಯ್ತಪ್ಪ, ನಾನ್ ಭಜನಾನಂದಿ ಆಗಿರೋದಲ್ಲ. ಭಜನಾನಂದಿ ಅಂದ್ರೆ ನಾನಾಯ್ತು, ನನ್ ಭಕ್ತಿ ಆಯ್ತು. ಅದು ತುಂಬಾ ಸುಲಭ ಆಕ್ಚುಲಿ ಅಲ್ವಾ, ಅದು ತುಂಬಾ ಸುಲಭ ಆಕ್ಚುಲಿ. ಆದ್ರೆ ಅಫ್ಕೋರ್ಸ್ ಏನು ಇಲ್ದಿರೋದ್ಕಿಂತ ಇದು ಕಷ್ಟ ಅಂತ ಹೇಳ್ಬೋದು. ಬಟ್ ಭಜನಾನಂದಿ ಒಂದೇ ಸಾಕಾಗಲ್ಲ. ನಾವು ಭಜನಾನಂದಿ ಇನ್ನೂ ಮುಂದುವರಿಯೋದಿಕ್ಕೆ ಗೋಷ್ಠಿಯಾನಂದಿ ಆಗ್ಬೇಕು. ಗೋಷ್ಠಿಯಾನಂದಿ ಅಂದ್ರೆ ಇನ್ನೊಬ್ರಿಗೆ ನಾವು ಮುಟ್ಸೋದು ಭಕ್ತಿ ಜೀವನ. ಅವಾಗ ನಮ್ ಭಕ್ತಿ ತುಂಬಾ ತುಂಬಾ ಚೆನ್ನಾಗತ್ತೆ ಅಲ್ವಾ. ನಮ್ ಭಕ್ತಿ ನಮ್ಗೆ ಇನ್ನೂ ಚೆನ್ನಾಗಿ ಕನ್ವಿಕ್ಷನ್ ಜಾಸ್ತಿ ಬರುತ್ತೆ, ಇನ್ನೂ ನಮ್ ಶ್ರದ್ಧೆ ಬೆಳೆಯುತ್ತೆ. ಇನ್ನೊಬ್ರಿಗೆ ನಾವು ಹೇಳ್ದಾಗ ಅದು ಇನ್ನೂ ಮಂದಟ್ಟಾಗತ್ತೆ ನಮ್ಗೆ. ನಾವು ಸ್ಕೂಲಲ್ಲೂ ಕಲಿತೀವಲ್ವಾ, ನಾವು ಕಲಿಯೋದು ಒಂದ್ ಲೆವೆಲ್ ಆದ್ರೆ ಇನ್ನೊಬ್ನಿಗೆ ಹೇಳ್ಕೊಟ್ಟಾಗ ನಮ್ಗೆ ಇನ್ನೂ ಚೆನ್ನಾಗತ್ತೆ, ನಮ್ಗೆ ಅರ್ಥ ಆಗತ್ತೆ. ನಮ್ ಪಾಠ ಇನ್ನೂ ನಾವು ಪರ್ಫೆಕ್ಟ್ ಆಗ್ತೀವಿ ನಾವು ಅಲ್ವಾ. ಅದಕ್ಕೆ ಗ್ರೂಪ್ ಡಿಸ್ಕಷನ್ ಮಾಡಿಸ್ತಾರಲ್ವಾ. ಅಫ್ಕೋರ್ಸ್ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಇಲ್ಲ ಅದು, ಆಕ್ಚುಲಿ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆಕ್ಚುಲಿ ಅದು ಗ್ರೂಪ್ ಆಕ್ಟಿವಿಟೀಸ್, ಗ್ರೂಪ್ ಡಿಸ್ಕಷನ್ ಎಲ್ಲ ಯಾಕೆ ಮಾಡ್ತಾರಂದ್ರೆ ನಾವು ಕಲ್ತಿರೋದು ಇನ್ನೂ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ. ನಮಗ್ ಫಸ್ಟ್ ಅದು ಅರ್ಥ ಆಗತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಯಾಕೆ ಬರ್ತಿರೋದು ಅಂದ್ರೆ ನಾವು ನಮ್ಮ ಲೈಫ್ ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಳ್ಳೋದು ನಮ್ಗೆ ಬರ್ಬೇಕು. ಬೇಕಾದ್ರೆ ನಮ್ಗಿರೋದು ಒಂದೇ ಜೀವನ, ಮತ್ತೊಂದ್ಸರಿ ಹುಟ್ಟಬಹುದು ನಾವು ಅಲ್ವಾ, ಮತ್ತೆ ಹುಟ್ತಾ ಇರ್ಬೋದು ನಾವು. ಬಟ್ ಆದ್ರೆ ನಮ್ಗೆ ಜ್ಞಾಪಕ ಇರೋದಿಲ್ವಲ್ಲ. ನಮ್ಗೆ ಜ್ಞಾಪಕ ಇರೋದು ಸದ್ಯಕ್ಕೆ ಈ ಜನ್ಮ ಮಾತ್ರ. ನಮ್ಮ ಹತ್ರ ಇದು ಒಂದೇ ಲೈಫ್ ಇದೆ ಅನ್ನೋದು ನಮಗ್ ಗೊತ್ತು. ಅದರಲ್ಲಿ ಎಷ್ಟೋ ನಾವು ಕಳೆದು ಬಿಟ್ಟಿದೀವಿ ಆಗ್ಲೇ. ಸೊ ಉಳಿದಿರೋ ಟೈಮ್ನಾರು ನಾವು ಚೆನ್ನಾಗಿ ಡಿಸೈನ್ ಮಾಡ್ಕೊಂಡು, ನಾವು ರೆಡಿ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನ ತಗೊಂಡೋಗ್ಬೇಕು. ಅಂಡ್ ಕನ್ಸಿಸ್ಟೆನ್ಸಿ ನೋಡಿ, ಪ್ರತಿನಿತ್ಯ ಮಾಡೋದು. ಪ್ರತಿನಿತ್ಯ ಒಂದ್ ದಿವ್ಸ ಮಾಡದೆ 5 ದಿವಸ ಬಿಟ್ಟೆ ಅದು ವರ್ಕೌಟ್ ಆಗಲ್ಲ. ನೀವ್ ಒಂದ್ ವಾರ ಶೆಡ್ಯೂಲ್ ಅಲ್ಲಿ, ಒಂದ್ ವಾರ ಟೈಮ್ ಟೇಬಲ್ ಅಲ್ಲಿ ಅದು ರಿಪೀಟ್ ಆಗ್ತಾ ಇರ್ಬೇಕದು. ಆ ಇಂಪಾರ್ಟೆಂಟ್ ಕಾರ್ಯನ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಎವ್ರಿ ಡೇ ರಿಪೀಟ್ ಆಗ್ಬೇಕು. ಇವಾಗ ಜಪ ಸಾಧನೆ ಅನ್ನೋದು ಎವ್ರಿ ಡೇ, ಪ್ರತಿನಿತ್ಯದ ಅದು ಶೆಡ್ಯೂಲ್. ಗೊತ್ತಾಗ್ತಿದ್ಯಾ? ಕೆಲವೊಂದನ್ನ ನೀವು ಸೇರಿಸ್ಬೋದು, ಕೆಲವೊಂದನ್ನ ತೆಗಿಬಹುದು, ಆತರ ಮಾಡ್ಬೋದು. ನಿಮ್ ಚಾಯ್ಸ್ ಅದು. ಲೈಕ್ ಫಾರ್ ಎಕ್ಸಾಂಪಲ್ ಏಕಾದಶಿ ನಮ್ಗೆ ಸಿಗೋದು ಬರೀ ಅಲ್ವಾ, ತಿಂಗಳಲ್ಲಿ 2 ಸರಿ ಮಾತ್ರ ಅಲ್ವಾ. ಪ್ರತಿನಿತ್ಯ ನಾವು ಏಕಾದಶಿ ಮಾಡಲ್ಲ. ಬಟ್ ಅದ್ ಮಾಡ್ದಾಗ ನಾವು ತುಂಬಾ ಪವರ್ಫುಲ್ ಆಗಿರತ್ತಲ್ವಾ, ತುಂಬಾ ಒಂಥರ ಸ್ಟ್ರಾಂಗ್ ಆಗಿರತ್ತೆ ಅದು. ಯಾಕಂದ್ರೆ ಪೂರ್ತಿ ನಾವು ಉಪವಾಸದಲ್ಲಿ ಇರ್ತೀವಿ, ಗ್ರೇನ್ಸ್ ತಗೊಳಲ್ಲ, ಸಾಕಷ್ಟು ನಮ್ಗೆ ಎನರ್ಜಿ ಇರಲ್ಲ, ಇಂದ್ರಿಯ ತೃಪ್ತಿ ಮಾಡೋದಕ್ಕೆ ಮನ್ಸಿರಲ್ಲ, ಎಷ್ಟೆಲ್ಲ ಕತೆ ಕೇಳಿರ್ತೀವಿ, ಎಷ್ಟೆಲ್ಲ ಮಹಿಮೆ ಕೇಳಿರ್ತೀವಿ ಅಲ್ವಾ. ಸೊ ಅವತ್ತಿದು ತುಂಬಾ ಚೆನ್ನಾಗಿರತ್ತೆ ಅದು. ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ವೀಕ್ ಆಗಿರ್ತೀವಿ ನಾವು ಆಕ್ಚುಲಿ. ನೆಕ್ಸ್ಟ್ ಡೇ ಏಕಾದಶಿ ದಿವಸ ನಮ್ಮಲ್ಲಿ ಎಷ್ಟು ಸ್ಪಿರಿಚುವಲ್ ಸ್ಟ್ರೆಂತ್ ಬಾಕಿ ದಿವಸ ಸ್ವಲ್ಪ ಕಮ್ಮಿ ಇರತ್ತೆ ನಮ್ಮಲ್ಲಿ. ಯಾಕಂದ್ರೆ ಅದು ಪೂರ್ತಿ ಒಂಥರ ಹೆಂಗಂದ್ರೆ ಒಂಥರ ಆಫರ್ ಇದ್ದಂಗೆ. ನಮ್ಗೊಂಥರ ಆಫರ್ ಸಿಕ್ದಾಗ ಹೆಂಗೆ ನಾವು ಟೆಂಪ್ಟ್ ಆಗ್ಬಿಟ್ಟು ತಗೊಂತೀವಲ್ಲ ಸಾಮಾನು, 50% ಆಫ್, 70% ಆಫ್ ಅಂದ್ರೆ ಆತರ ಅದು ಆಫರ್ ಟೈಮ್ ಇದ್ದಂಗೆ ಅದು. ಏಕಾದಶಿ ಬಂದ್ರೆ, ಹಬ್ಬ ಬಂದ್ರೆ, ಕೃಷ್ಣನ್ ಹಬ್ಬ ಬಂದ್ರೆ, ಉತ್ಸವಗಳು ಬಂದ್ರೆ
ಅಲ್ವಾ? ಅದರಲ್ಲಿ ಜಾಸ್ತಿ ಫಲಿತ ಸಿಗತ್ತೆ ನಮ್ಗೆ ಆ ಭಕ್ತಿ ಮಾಡೋದ್ರಿಂದ. ಇವಾಗ ಅದೇ ತರ ನಾಳೆಯಿಂದನೇ ಅಲ್ವಾ, ನಾಳೆಯಿಂದನೇ ಆಕ್ಚುಲಿ ನಾಳಿಂದ ನಾಳಿದ್ರಿಂದನು 17ನೇ ತಾರೀಕು 17ನೇ ತಾರೀಕು ಅಲ್ವಾ, 17th ಇಂದ ಏನಪ್ಪಾ, ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಇದೊಂದು ಅಧಿಕ ಮಾಸ ಅಂತ ಕರೀತಾರಲ್ವಾ. ಸೊ ಪುರುಷೋತ್ತಮ ಮಾಸ, ಅದಕ್ಕೆ ನಾವೊಂದು ಟೈಮ್ ಟೇಬಲ್ ಮಾಡ್ಬೇಕು ಆಕ್ಚುಲಿ. ನಮ್ಮ ಸಾಧನ ಇನ್ನೂ ಡಬಲ್ ಮಾಡ್ಬೇಕು ಅಥವಾ ಟ್ರಿಪಲ್. ಆದ್ರೆ ಯಾತ್ರಾಗ ಹೋಗೋದು ಈ ಸಮಯದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಆದ್ರೆ ಇನ್ನು ತುಂಬಾ ಚೆನ್ನಾಗಿ ನಾವು ಭಕ್ತಿನ ನಾವು ಸಾಧಿಸೋದು, ಮಾಡೋದು, ನಿಭಾಯಿಸೋದು. ಇನ್ನು ಚೆನ್ನಾಗಿ ನಾವು ಕೃಷ್ಣನ್ ಸೇವೆ, ಗುರು ಸೇವೆ ಮಾಡೋದು, ಇನ್ನು ಒಳ್ಳೆ ಒಳ್ಳೆ ಕೀರ್ತನೆ ಕಲ್ತ್ಕೊಳ್ಳೋದು ಅಲ್ವಾ. ಸೊ ಇದೆಲ್ಲ ನಾವು ಪುರುಷೋತ್ತಮ ಮಾಸದಲ್ಲಿ ಇನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ಇದೆಲ್ಲ ಒಂದು ಒಳ್ಳೆ ಅವಕಾಶ, ನಮ್ಮ ಜೀವನನ ಒಂದು ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡು ಅದನ್ನ ನಾವು ಸುಖ ಪಡ್ಬೇಕು ಅಲ್ವಾ. ಕೃಷ್ಣ ಕಾನ್ಶಿಯಸ್ನೆಸ್ ಬರೀ ನಿಯಮಗಳಷ್ಟೇ ಅಲ್ಲ. ಇದು ಬೇಡ, ಅದು ಬೇಡ, ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ ಅಷ್ಟೇ ಅಲ್ಲ. ಎಷ್ಟೊಂದು ಮಾಡೋದು ಇದೆ ಅಲ್ವಾ, ಎಷ್ಟೊಂದು ಎಂಜಾಯ್ ಮಾಡ್ಬೋದು ಅಲ್ಲ, ಎಷ್ಟು ಸುಖ ಪಡ್ಬೋದು. ಅದೇ ನಮ್ ಗುರು ಮಹಾರಾಜ್ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ನ ಎಂಜಾಯ್ ಮಾಡ್ಬೇಕಂತೆ, ಹ್ಯಾಪಿಯಾಗಿ ಮಾಡ್ಬೇಕಂತೆ. ಒಂದ್ ಗಿಲ್ಟ್ ಇಟ್ಕೊಂಡು ಮಾಡ್ಬೇಡಿ ಅಂತ ಹೇಳ್ತಾರೆ. ಗಿಲ್ಟ್ ಅಂದ್ರೆ ಏನು, ಒಂದು ಮನ್ಸಲ್ಲಿ ಅಳುಕಿಟ್ಕೊಂಡು, ಅಯ್ಯೋ ಇದಾಗ್ಲಿಲ್ವಲ್ಲ, ಅದಾಗ್ಲಿಲ್ವಲ್ಲ, ಅದು ಮಾಡ್ಲಿಲ್ವಲ್ಲ. ಎಷ್ಟಾಗತ್ತೋ ಅಷ್ಟ್ ಮಾಡಿ, ಹ್ಯಾಪಿಯಾಗಿ ಮಾಡಿ. ಆಗ್ಲಿಲ್ವಾ, ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಮನ್ಸಿಟ್ಕೊಂಡು ಇನ್ನೊಂದ್ ದಿವ್ಸ ಮಾಡ್ತೀನಿ ಇದನ್ನ ಅಂತ ಅನ್ಕೊಳ್ಳಿ ಅಷ್ಟೇ. ಕೃಷ್ಣನ್ ಪ್ರೇ ಮಾಡ್ಕೋಬೇಕು, ಅದ್ ನಂಗೆ ಜ್ಞಾಪಕ ಬರ್ಲಿ, ಅದ್ ನಂಗೆ ಮಾಡಂಗ್ ಆಗ್ಲಿ ಅಂತ ಅಲ್ವಾ. ಆ ರೀತಿಯಾಗಿ ನಾವು ಎಷ್ಟೆಲ್ಲ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೋದು ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಎಂಜಾಯ್ ಮಾಡ್ಬೋದು, ಇನ್ನೊಬ್ರು ಕೊಟ್ರೆ ಇನ್ನು ಡಬಲ್ ಎಂಜಾಯ್ಮೆಂಟ್ ಬರ್ತಲ್ವ. ಹೇಳ್ತಾರಲ್ಲ ಆ ಗಾದ್ಯದಲ್ಲಿ, ಕೊಟ್ಟಾಗ ಇನ್ನು ಜಾಸ್ತಿ 10 ಪಟ್ಟು ನಮಗೆ ಸುಖ ಸಿಗತ್ತೆ ಅಂತ, ಇನ್ನೊಬ್ರು ಕೊಟ್ಟಾಗ ಅಲ್ವಾ. ಸೊ ಭೌತಿಕ ವಸ್ತು ಕೊಟ್ರೆ ನಮ್ಗೆ ಅಷ್ಟು ಖುಷಿ ಸಿಗತ್ತೆ ಅಂದ್ರೆ, ಆಧ್ಯಾತ್ಮಿಕ ವಸ್ತು ಕೊಟ್ರೆ ಇನ್ನೆಷ್ಟು ಸುಖ ಸಿಗತ್ತೆ ಅಲ್ವಾ. ಸೊ ಕೊಡೋದ್ರಿಂದಾನೇ ಸುಖ ಸಿಗತ್ತೆ ಆಕ್ಚುಲಿ, ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಸಿಗಲ್ಲ. ಅಫ್ಕೋರ್ಸ್ ಕೊಡ್ಬೇಕಾದ್ರೆ ಯಾರು ಕೊಡ್ಬೇಕು ಅನ್ನೋದು ಪಾತ್ರಧಾರಿ ಕರೆಕ್ಟ್ ಆಗಿ ನೋಡ್ಕೊಂಡು ಕೊಡ್ಬೇಕು, ಪಾತ್ರಧಾರಿ ಕೊಡಕ್ ಹೋಗ್ಬಾರ್ದು ಅಲ್ವಾ. ಆ ಮಹತ್ವ ಅಪರಾಧಗಳಲ್ಲಿ ಬಂದಿದೆ ಅಲ್ವಾ, ಯಾರಿಗೆ ನಂಬಿಕೆ ಇಲ್ವೋ ಅವ್ರಿಗೆ ನಾವ್ ಎಷ್ಟೇ ಹೋಗ್ಬಿಟ್ಟು ಹೇಳಿದ್ರು ಅದು ಸುಮ್ನೆ ಅದು ಗೋರ್ಕಲ್ಲ ಮೇಲೆ ಮರ ಸುರಿದಂತೆ ಸಾಕುತ್ತೆ ಅಂತವ್ರಿಗೆ ಹೇಳಕ್ ಹೇಳ್ತಾರೆ ಕೃಷ್ಣ. ಸಿನ್ಸಿಯರ್ ಆಗಿರೋರು ಯಾರು ಹುಡುಕ್ತಾ ಇದಾರೋ ಅಲ್ವಾ, ಅಂತವ್ರಿಗೆ ಹೇಳೋದಕ್ಕೆ. ಸೊ ನೆಕ್ಸ್ಟ್ ಶ್ಲೋಕ ಮುಂದುವರ್ಸೋಣ. 50ನೇ ಶ್ಲೋಕ ಬಂದ್ಬಿಟ್ಟು ಏನಪ್ಪಾ, 16ನೇ ಶ್ಲೋಕ. ಫೋನ್ ಓಪನ್ ಆಗ್ತದೆ. ಅದು ಶ್ಲೋಕ ಓದ್ತೀರಾ? ಎಸ್ ಕೃಷ್ಣ. ಅನಪೇಕ್ಷ ಸುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನುವಾದ ಓದ್ಲ ಕೃಷ್ಣ. ಅನುವಾದ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಅಲ್ವಾ. ಅಂದ್ರೆ ಥ್ಯಾಂಕ್ ಯು ಮಾತಾಜಿ. ಭಕ್ತನಾಗಿ ಅವನು ಸೆಪರೇಟ್ ಆಗಿ ಒಂದು ಹಣ ದುಡಿಮೆ ಮಾಡೋದಿಕ್ಕೆ ಅವನು ಒದ್ದಾಟ ಪಡೋದಿಲ್ಲ, ಒದ್ದಾಟ ಅನ್ನೋದು ಮಾಡೋದಿಲ್ಲ. ಅವನಿಗೆ ಭಾಗ್ಯ ಇತ್ತು ಅಂದ್ರೆ, ಅವನಿಗೆ ಕರ್ಮ ಇತ್ತು ಅಂದ್ರೆ, ಕೃಷ್ಣನ್ ಅರೇಂಜ್ಮೆಂಟ್ ಇಂದ ಅವನಿಗೆ ದುಡ್ಡು ಬಂದ್ರು ಕೂಡ ಅವನದನ್ನ ಸ್ವೀಕರಿಸ್ತಾನೆ. ಅದರಿಂದ ಅವನು ಡಿಸ್ಟರ್ಬ್ ಆಗೋದಿಲ್ಲ. ನಂದು ಅಂತ ಒಂದು ಅಹಮಗ್ ಬಂದ್ಬಿಟ್ಟು ಅವನು ಕೃಷ್ಣನ್ನ ಬಿಟ್ಬಿಡೋದಿಲ್ಲ. ಯಾವಾಗ್ಲೂ ಅನ್ನೋದು ಆ ಒಂದು ತೃಣಾದಪಿ ಹಾಗೆ ಸ್ವೀಕರಿಸ್ತಾನ.
ಆಯ್ತಾ, ನನ್ಗೆ ಈ ಅರ್ಹತೆ ಇಲ್ಲದೆ ಹೋದ್ರು ಕೃಷ್ಣ ನನ್ಗೆ ಇದು ಕೊಟ್ಟಿದ್ದಾನೆ ಅಂತ ಭಾವನೆದಲ್ಲಿ ಇರ್ತಾನೆ. ಆ ರೀತಿ ಯೋಚನೆ ಮಾಡ್ತಾನೆ. ಕೃಷ್ಣನ ಕೃಪೆಯಿಂದ ನನ್ಗಿದ್ ಸಿಕ್ಕಿದೆ, ನನ್ ಗುರು ಕೃಪೆಯಿಂದ ನನ್ಗಿದ್ ಸಿಕ್ಕಿರೋದು. ನನಗ್ ಜಪ ಮಾಡೋದಕ್ಕೆ ಏನಿದೆ ಅರ್ಹತೆ? ಹೆಂಗಿದೆ ನಮ್ಗೆ ಅರ್ಹತೆ? ಎಲ್ಲಿದೆ ಅರ್ಹತೆ? ಯಾರಿಗೂ ಅರ್ಹತೆ ಇಲ್ಲ ಆಕ್ಚುಲಿ. ಬಟ್ ನಾವ್ ಅದನ್ನ ರೆಸಿಪ್ರೊಕೇಟ್ ಮಾಡ್ಬೇಕಲ್ವ. ನಾವು ತರ ಥ್ಯಾಂಕ್ಲೆಸ್ ಆಗಿರ್ಬಾರ್ದು ಕೃಷ್ಣನ ಮುಂದೆ ಹೋದಾಗ. ಶುಡ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಟು ಕೃಷ್ಣ. ನಾವ್ ಎಷ್ಟು ಏನಂತಾರೆ, ಋಣ ಪಡೆದಿದ್ವಿ ಋಣಿ. ಅಂದ್ರೆ ಹಾ ಅತ್ತಜಿ, ನಾವ್ ಎಷ್ಟು ಧನ್ಯವಾದ ಹೇಳಿದ್ರು ತುಂಬಾ ಕಮ್ಮಿ ಆಕ್ಚುಲಿ. ಅಂದ್ರೆ ಕೃಷ್ಣ ನಮಗೆ ಅಷ್ಟಷ್ಟು ಕೊಡ್ತಿರೋದು ಅವನು ಆಕ್ಚುಲಿ. ನಮ್ಮನ್ನ ಎಷ್ಟು ತಾಳ್ಮೆಯಿಂದ ಆಕ್ಚುಲಿ ಸಹಿಸ್ಕೊಂತ ಇದ್ದಾನೆ. ನಾವು ಜನ್ಮ ಜನ್ಮಾಂತರ ಅವನಿಂದ ದೂರ ಇದೀವಿ ಅಂಡ್ ನಾವು ಹೋಗೋದಿಕ್ಕೆ ಯಾವ ಪ್ಲಾನ್ ನಾವು ಮಾಡ್ತಾ ಇಲ್ಲ ಆಕ್ಚುಲಿ, ವಾಪಸ್ ಹಿಂದಿರುಗೋದಿಕ್ಕೆ. ಬಟ್ ಸ್ಟಿಲ್ ಕೃಷ್ಣ ವೇಟ್ ಮಾಡ್ತಾ ಇದ್ದಾನೆ ಅಷ್ಟೆ, ನಾವ್ ಯಾವಾಗ ಬರ್ತೀವಿ ಅನ್ನೋದಕ್ಕೆ. ನಾವ್ ಒಂದ್ ಹೆಜ್ಜೆ ಹಾಕಿದ್ರೆ ಕೃಷ್ಣ 10 ಹೆಜ್ಜೆ ಹಾಕ್ತಾನೆ ನಮ್ ಕಡೆ. ನಾನು ಒಂದು ಯೋಚನೆ ಮಾಡಿದ್ರೆ ಅವನ ಬಗ್ಗೆ ಅಥವಾ ಅವನ ಭಕ್ತಿ ಬಗ್ಗೆ ಅವ್ನ್ ನಮ್ಗೆ ಅಷ್ಟು ಪಟ್ಟು ನಮ್ಗೆ ರೆಸಿಪ್ರೊಕೇಟ್ ಮಾಡ್ತಾನೆ ಕೃಷ್ಣ. ಅಂದ್ರೆ ಅವನ ಹತ್ರ ಅಷ್ಟಿದೆ ಕೊಡೋದಿಕ್ಕೆ ಕೃಷ್ಣನ ಹತ್ರ. ಅವನ್ ಲಿಮಿಟ್ಲೆಸ್ ಅವನು ಕೃಷ್ಣ ಭಗವಂತ, ಏನ್ ಬೇಕಾದ್ ಕೊಡ್ಬೋದು ಅವನು. ಬಟ್ ನಮ್ ಸಿನ್ಸಿಯಾರಿಟಿ ಅನ್ನೋದು ಯಾವತ್ತೂ ಚೆಕ್ಕದ ಇರುತ್ತಲ್ವಾ. ನಾವ್ ಎಷ್ಟು ಪ್ರಾಮಾಣಿಕವಾಗಿ ಅವನನ್ನ ಬಯಸ್ತೀವಿ, ಅವನನ್ನ ಪ್ರಾರ್ಥಿಸ್ಕೋತೀವಿ, ಅವನ್ ಮೆಚ್ಕೋತೀವಿ, ಅವನಿಗೋಸ್ಕರ ಸಮಯ ಕೊಡ್ತೀವಿ, ಅಂದ್ರ ಮೇಲೆ ಡಿಪೆಂಡ್ ಆಗಿರೋದು ಆಕ್ಚುಲಿ. ನಾವು ಕೊಟ್ರೆ ನಮ್ಗೇನು ಮೋಸ ಆಗೋದಿಲ್ಲ ಆಕ್ಚುಲಿ, ತುಂಬಾ ಜಾಸ್ತಿ ಪಟ್ಟು ನಮ್ಗೆ ವಾಪಸ್ಸೇ ಬರುತ್ತದು. ಬಟ್ ಅದ್ ನಾವು ಕೊಡೋದಿಕ್ಕೆ ನಮಗೆ ಅದ್ರ ಪ್ರಾಮುಖ್ಯತೆ ಗೊತ್ತಿರ್ಬೇಕು ನಮ್ಗೆ ಫಸ್ಟ್ ಅಲ್ವಾ. ನಮ್ಗೆ ಯಾವ್ದಾರ ಬೆಲೆ ಗೊತ್ತಿದ್ರೆ ಅದನ್ನ ನಾವು ಜೋಪಾನವಾಗಿ ಕಾಪಾಡ್ಕೋತೀವಿ ಅಲ್ವಾ. ನಾವ್ ಇವಾಗ ಒಂದ್ ಚಿನ್ನದ ಏನಾರು ತಗೊಂಬಂದ್ವಿ ಅನ್ಕೊಳ್ಳಿ, ನಾವ್ ಎಲ್ಲಂದ್ರೆ ಅಲ್ಲಿ ಇಡ್ತೀವ ಮನೇಲಿ, ಎಲ್ಲೋ ಟೇಬಲ್ ಮೇಲೆ ಒಗಾಯಿಸ್ತೀವ. ಅದನ್ನ ಕ್ಲೀನ್ ಆಗಿ ಲಾಕರ್ ಅಲ್ಲಿ ತೆಗೆದು ಒಳಗಡೆ ಹಾಕಿ ಲಾಕ್ ಹಾಕಿ ಕೀ ಕ್ಲೋಸ್ ಮಾಡಿ ಕೀನ ಹುಷಾರಾಗಿ ಯಾರಿಗೂ ಕಾಣಿಸ್ದಿರೋ ಜಾಗದಲ್ಲಿ ಇಡ್ತೀವಿ ಅಲ್ವಾ. ಕೆಲಸದವ್ರು ಓಡಾಡ್ತಿರ್ತಾರೆ ಅನ್ನೋದಕ್ಕೋಸ್ಕರ ಯಾರ್ ಕಣ್ಣಿಗೆ ಬೀಳತ್ತೋ ಯಾರ್ ಕಣ್ಣಿಗೆ ಬೀಳ್ಬಾರ್ದು ಅಲ್ವಾ, ಲಾಕ್ ಹಾಕೊಂಡು ನಾವು ಬಂದೋಬಸ್ತ್ ಮಾಡ್ಕೋತೀವಿ. ಯಾಕಂದ್ರೆ ತುಂಬಾ ಬೆಲೆ ಬಾಳುವಂತ ವಸ್ತು ಅದು, ಸುಲಭವಾಗಿ ಸಿಗಲ್ಲ. ಅದೆಷ್ಟೋ ಕಷ್ಟಪಟ್ಟು ದುಡ್ಡು ಮೇಲೆ ಕೊಂಡ್ಕೊಂಬಂದಿರೋಂಥದ್ದು ಅದು ಅಲ್ವಾ, ತುಂಬಾ ವ್ಯಾಲ್ಯೂಬಲ್ ಅದು. ಹಾಗೆ ನಮ್ಗೆ ಇದ್ರ ಬೆಲೆ ಗೊತ್ತಾದ್ರೆ ಆಕ್ಚುಲಿ ಕೃಷ್ಣ ಕೊಟ್ಟಿರೋಂತ ಭಕ್ತಿ ಮಾರ್ಗ ಆಗ ನಾವು ಯಾವ್ದೇ ರೀತಿ ಮೈ ಡಿವೋಟಿ ಡಸ್ ನಾಟ್ ಡಿಪೆಂಡ್ ಆನ್ ದ ಆರ್ಡಿನರಿ ಕೋರ್ಸ್ ಆಫ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಜೀವನ ಮಾಡೋದಿಕ್ಕೋಸ್ಕರನೇ ಎಲ್ಲ ಒದ್ದಾಟ ಮಾಡೋದಲ್ಲ, ಒಂದು ಊಟ ತಿಂಡಿಗೋಸ್ಕರನೇ ಜೀವನ ಎಲ್ಲ ಒದ್ದಾಡ್ಕೊಂಡಿರೋದಲ್ಲ. ಅವನು ಆ ರೀತಿ ಅವ್ನು ನಡ್ಕೊಳ್ಳೋದಿಲ್ಲ ಆಯ್ತಾ. ಅವನೊಂದು ಲೈಫ್ ನ ಚೆನ್ನಾಗಿ ಡಿಸೈನ್ ಮಾಡ್ಕೋತಾನೆ. ಅದೇ ನಾನು ಮತ್ತೆ ಹೇಳ್ತೀನಿ, ಲೈಫ್ ಬೈ ಡಿಸೈನ್ ಇದೊಂದು ನ್ಯೂ ಕಾನ್ಸೆಪ್ಟ್. ಇದು ಲೈಫ್ ನ ನಾವೇ ಡಿಸೈನ್ ಮಾಡ್ಕೋಬೇಕಂತ, ರೂಪಿಸ್ಕೋಬೇಕು. ನಾವೇ ರೂಪಿಸ್ಕೋಬೇಕು, ನಾವೇ ಚೆನ್ನಾಗಿ ಅದನ್ನ ಆರ್ಗನೈಸ್ ಮಾಡ್ಕೋಬೇಕು, ಸಮಯ ತೆಗಿಬೇಕು, ಲಿಸ್ಟ್ ಮಾಡ್ಕೋಬೇಕು, ಬರ್ಕೋಬೇಕು. ಯಾಕೆ ತುಂಬಾ ಪ್ರಾಮುಖ್ಯವಾದಂತ ಕಾರ್ಯ, ಎಲ್ಲಿ ನನ್ ಮಿಸ್ ಔಟ್ ಆಗ್ತಾ ಇದೆ, ಯಾಕೆ ನಂಗೆ ಸಮಯ ಸಾಕಾಗ್ತಾ ಇದೆ. ಎಲ್ರಿಗೂ ಸಮಯ ಸಾಕಾಗ್ತಾ ಇದೆ, ನನ್ಗೊಬ್ಳಿಗೆ ಯಾಕೆ ಸಮಯ ಸಾಕಾಗಲ್ಲ ಅಂತ ಹೇಳ್ತೀನಿ ನಾನು. ಎಲ್ರಿಗೂ ಆಗ್ತಾ ಇದೆ. ಈಗ ನನ್ಗೆ ಓದಕ್ ಆಗಲ್ಲ ಅಂತ ಇಟ್ಕೊಳ್ಳೋಣ, ಪ್ರಭುಪಾದ್ ಬುಕ್ ಯಾಕೆ ಓದಕ್ ಆಗ್ತಿಲ್ಲ, ಎಲ್ರಿಗೂ ಓದಕ್ ಆಗ್ತಾ ಇದೆ. ಅಂದ್ರೆ ನಾನೆಲ್ಲೋ ಸರಿಯಾಗಿ ಟೈಮ್ ತೆಗಿತಾ ಇಲ್ಲ, ಇನ್ನೆಲ್ಲೋ ಟೈಮ್ ಹೋಗ್ತಾ ಇದೆ ನಂದು. ಅದೇ 24 ಗಂಟೆ ಕೃಷ್ಣ ಎಲ್ರಿಗೂ ಕೊಟ್ಟಿರೋದು ಅಲ್ವಾ. ಅಥವಾ ನಾನು ಮಾಯೆಯ ಒಂದು ಅಸೋಸಿಯೇಷನ್ ಜಾಸ್ತಿ ಟೈಮ್ ಕಳೀತಾ ಇದ್ದೀನಿ ನಾನು, ಹಾಗಾಗಿ ನಂಗೆ ಅದ್ರ ಟೈಮ್ದು ಬೆಲೆನೇ ಗೊತ್ತಾಗ್ತಾ ಇಲ್ವೇನು. ಎಷ್ಟೊಂದು ಕಾರಣಗಳಿದೆ. ಹಾಗಾಗಿ ಕೃಷ್ಣನ ತೀರದಲ್ಲಿ ನನ್ನ ಭಕ್ತಿ ಯಾವ ರೀತಿ ಒಂದು ಡೈಲಿ ಆಕ್ಟಿವಿಟೀಸ್ ಸ್ಟ್ರಗಲ್ ತರ ಜೀವನ ಮಾಡೋದಿಲ್ಲ. ಓಕೆನಾ, ಅವನ್ಗೆ ಭಗವಂತ ಕೊಟ್ಟಿದ್ದನ್ನ ಸ್ವೀಕರಿಸ್ತಾನೆ. ಜೊತೆಗೆ ಅವನು ಪ್ರತಿನಿತ್ಯ ಶುಚಿಯಾಗಿ 2 ಹೊತ್ತು ಸ್ನಾನ ಅಂದಿದ್ದಾರೆ ನೋಡಿ, 2 ಹೊತ್ತು ಸ್ನಾನ ಮಾಡೋದು ಭಕ್ತಿ ಜೀವನಕ್ಕೆ ತುಂಬಾ ಅನುಕೂಲಕರವಾಗಿರುವಂತದ್ದು. ಸಾಧನದಲ್ಲಿ ಒಂದಿದು ಎರಡು ಸಮಯ ಸ್ನಾನ ಮಾಡೋದು, ಬೆಳಗಿನ ಜಾವ ಸಂಜೆ ಕೂಡ. ಓಕೆನಾ, ಶುಚಿ
ಬಹಿರಂಗ ಅಂಡ್ ಅಂತರಂಗ ಶುಚಿ. ಓಕೆನಾ? ಜೊತೆಗೆ ಶಾಸ್ತ್ರದಲ್ಲಿ ಕೊಟ್ಟಿರೋದನ್ನ ಅವನು ನಂಬುತ್ತಾನ. ಈ ಶಾಸ್ತ್ರದಲ್ಲಿ ಕೊಟ್ಟಿರೋದಲ್ಲ ಇವತ್ತಿನ ಕಾಲದಲ್ಲಿ ಯಾರಪ್ಪ ನಿಭಾಯಿಸಕ್ಕಾಗತ್ತೆ ಅನ್ನಲ್ಲ. ನನಗ ನಿಭಾಯಿಸಕ್ ಆಗದೆ ಇರ್ಬೋದು, ಅದು ನನ್ ಫಾಲ್ಟ್. ಅದು ನನಗೆ ಆ ಲೆವೆಲ್ ಅಲ್ಲಿ ಅಷ್ಟು ನಂಬಿಕೆ ಇಲ್ದೇ ಇರ್ಬೋದು, ಅಂಡ್ ನಾನು ಅಷ್ಟು ಫಾಲೋ ಮಾಡಕ್ಕೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಅಷ್ಟೇ. ಅಜ್ಞಾನ ಅಲ್ವಾ? ಅಜ್ಞಾನ ಜೊತೆಗೆ ಏನಂತಾರೆ ಮಾತಾಜಿ, ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಕನ್ವಿಕ್ಷನ್. ಅಂದ್ರೆ ನಾನು ನಂಬಲ್ಲ ಅಷ್ಟೊಂದು. ನನ್ ನಂಬಿಕೆ ಸರಿ ಇಲ್ಲ ಅಲ್ವಾ? ಅದಕ್ಕೆ ಶಾಸ್ತ್ರ ನಾನು ನಿಂತೆ ಮಾಡೋದಲ್ಲ ಹೌದು ಅಲ್ವಾ? ನನಗ ನಂಬಿಕೆ ಸಾಕಷ್ಟು ಇಲ್ದೇ ಇರೋದ್ರಿಂದ ನಾನು ಫಾಲೋ ಮಾಡ್ತಾ ಇಲ್ಲ ಶಾಸ್ತ್ರ. ಮಾಡ್ತಾರೆ. ಕರೆಕ್ಟ್. ಬಟ್ ಯಾರಿಗ್ ಪೂರ್ತಿ ವಿಶ್ವಾಸ ಇದೆಯೋ ಅವರು ಇವತ್ತಿನ ಕಾಲ 2026 AI ಜಮಾನದಲ್ಲೂ ಫಾಲೋ ಮಾಡ್ತಾರೆ ಅಲ್ವಾ? ಅಂಡ್ ಬಹಿರಂಗವಾಗಿ ಏನೇ ನಮ್ಗೆ ದುಃಖಗಳು ಬಂದ್ರು ಕೂಡ, ಭೌತಿಕವಾಗಿ ಬಂದ್ರು ಕೂಡ ಅವ್ರು ಜಾಸ್ತಿ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಇದು ಶರೀರ ಅನ್ನೋದು ಕಷ್ಟ ಕೊಟ್ಟೇ ಕೊಡತ್ತೆ, ಏನೋ ಒಂದ್ ತೊಂದ್ರೆ ಕೊಟ್ಟೇ ಕೊಡತ್ತೆ. ಇದಕ್ಕೆ ರೆಡಿಯಾಗಿರ್ಬೇಕು ಆಕ್ಚುಲಿ. ಇವತ್ ನಾವ್ ಯಂಗಾಗಿದ್ದಾಗ ಚೆನ್ನಾಗಿರ್ಬೋದು, ಎಲ್ಲಾ ಅನುಕೂಲವಾಗಿರ್ಬೋದು. ಒಂದ್ ಸಮಯ ಬಂದಾಗ ಇದೇ ಶರೀರ ವಯಸ್ಸಾದ್ಮೇಲೆ 108 ಕಷ್ಟಗಳು ಕೊಡತ್ತಿದ್ದು ಸಹಿಸ್ಕೋಬೇಕಷ್ಟೆ. ಅದು ಒಂದೇ ದಾರಿ, ಬೇರೆ ಇನ್ನಾರು ದಾರಿ ಇದೆಯಾ? ಏನಾರು ಅಂಗಾಂಗಗಳನ್ನ ಬದಲಾಯಿಸಕ್ಕಾಗತ್ತಾ? ಏನಾರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳಕ್ಕಾಗತ್ತಾ? ಅದ್ ಮಾಡಿದ್ರು ಕೂಡ ಅದಕ್ಕೂ 108 ಕಾಂಪ್ಲಿಕೇಶನ್ಸ್ ಇರುತ್ತೆ. ಕಾಂಪ್ಲಿಕೇಶನ್ಸ್. ಒರಿಜಿನಲ್ ದೈವ ಪರಮಾತ್ಮ ಕೊಟ್ಟಿರೋದೇ ಒರಿಜಿನಲ್. ಒಂದ್ಸರಿ ಅದು ಒಂದ್ ಹದಗೆಟ್ಟ ಮೇಲೆ ಅದಷ್ಟೇ ಅದೊಂಥರ ವೀಕ್ ಆದಂಗೆ ಅಲ್ವಾ? ಹೇಳ್ತಾರಲ್ಲ, ಬಟ್ಟೆ ತುಂಬಾ ಒಗದ ಮೇಲೆ ಅದೇನಾಗತ್ತೆ, ವೀಕ್ ಆದ್ಮೇಲೆ ಅದನ್ನ ಏನೇ ನೀವು ಹೊಲಿದ್ರು, ಅದ್ ಏನೇ ಮಾಡಿದ್ರು ಅದು ಹರಿದ್ಮೇಲೆ ಹೊಸ ತರದೇ ಬಿಟ್ರ ಅಂತಾರೆ ಅಲ್ವಾ? ಹಂಗೆ ಅಂತಿರ್ತಾರೆ, ನಾಳೆದ ನಾವು ಬಿಸಾಕ್ಬಿಡ್ತೀವಿ. ಅದೇ ಕೃಷ್ಣ ಹೇಳೋದು, ಈ ಹಳೇದಾದ್ಮೇಲೆ ಶರೀರ ಬದಲಾಯಿಸೋದೇ ಬೆಟರ್ ಅಂತಾನೆ. ಅದನ್ನೇ ಇಟ್ಕೊಂಡು ನಾವ್ ಎಷ್ಟೇ ಅದೇನಂತಾರೆ ಎಳೆದ್ರು ಕೂಡ ಚರ್ವಿತ ಚರ್ವಣಮಲ್ಲ, ಅದನ್ನೇ ಅಗದು ಇದನ್ನ ಎಷ್ಟೇ ಇದರಿಂದ ಹೋಪ್ಸ್ ಇಟ್ಕೊಂಡ್ರು ಈ ಶರೀರದಿಂದ, ಈ ಜೀವನದಿಂದ ಏನ್ ಸುಖ ಸಿಗ್ಬೋದು ಅಬ್ಬಬ್ಬಾ ಅಲ್ವಾ? ಅದೇ ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಈಗ ಎಷ್ಟು ಸಿಕ್ಕಿದೆಯೋ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ. ಕೃಷ್ಣನ್ ಸೇವೆಯಲ್ಲಿ ಎಷ್ಟು ಸಮಯ ಇದೆಯೋ, ಕೊನೆ ಮೊಮೆಂಟ್ ಕೂಡ. ಅವ್ರ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಅಂತ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ, ಅವ್ರ ಕೀರ್ತನ. ಅವ್ರಿಗೆ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಇತ್ತು. ಲಾಸ್ಟ್ ಮೊಮೆಂಟ್ ಅವರು ಒಂದು ಕೀರ್ತನೆ ಮಾಡಿದ್ರು. ಅವರು ಅಂದ್ರೆ ಎಷ್ಟು ಮನ್ಸ್ ಬಿಚ್ಚಿ ಕೀರ್ತನೆ ಮಾಡಿದಾರಂದ್ರೆ ಅಷ್ಟು ಚೆನ್ನಾಗಿ ಕೀರ್ತನೆ ಮಾಡಿದಾರ. ಅವ್ರು ಮೈಯೆಲ್ಲ ನೋವ್ವವ್ರಿಗೆ. ವಿಪರೀತ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ವಿಪರೀತ ಸ್ಟ್ರಾಂಗ್ ಆಗಿರತ್ತಲ್ವಾ? ಸೊ ತುಂಬಾ ಕಷ್ಟಕರವಾಗಿರೋ ಸಂದರ್ಭದಲ್ಲಿ ಇದ್ರು ಅವರು. ಆದ್ರೆ ಅವ್ರ ಸಂಕೀರ್ತನೆ ಮಾಡಿದಾಗ ಅವ್ರ ಕಣ್ಣಿಂದ ನೀರ್ ಬರ್ತಿತ್ತು. ಸೊ ಇದೆಲ್ಲ ಅದೇ ಇಂಡಿಕೇಶನ್ ಆಕ್ಚುಲಿ ದಟ್ ನಾವು ಬಹಿರಂಗವಾಗಿ ಶರೀರ ಅಂತ ನಾನು ಭಾವಿಸಿದ್ರೆ ಅವಾಗ ನಾನು ನೋವು ಪಡ್ಬೇಕು. ಇದ್ ನಾನ್ ಅಲ್ದೆ ಹೋದ್ಮೇಲೆ ಕೃಷ್ಣನ್ ಪ್ರಕಾರ, ಭಗವದ್ಗೀತೆ ಪ್ರಕಾರ ನಾನು ಅಲ್ವೇ ಅಲ್ಲ ಈ ಶರೀರ. ನಾನ್ ಬೇರೆ ವ್ಯಕ್ತಿ ಆಕ್ಚುಲಿ. ಶರೀರದೊಳಗಡೆ ಇರೋಂತ ವ್ಯಕ್ತಿ ನಾನ್ ಬೇರೆ ವ್ಯಕ್ತಿ, ಅವನು ನಾನು. ಇದು ಸಿಕ್ಕಿದೆ ನನಗೆ, ಇದು ನಾನು ಅಂತ ಸ್ವೀಕರಿಸ್ಬೇಕಾಗಿಲ್ವಲ್ಲ? ಸಿಕ್ಕಿದ್ ಮಾತ್ರಕ್ಕೆ ಅದ್ ನಾನೇನಾ? ಬದಲಾಯಿಸ್ಬೋದಲ್ವಾ? ಅಲ್ವಾ? ಹಾಗಾಗಿ ಇದು ನಮ್ ಕಾಣೋದನ್ನ ನಮ್ದು ಅಂತ ನಾವು ಬಯಸಿದ್ರೆ, ಅದ್ ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆ, ತಪ್ಪದ. ಅದು ದೇಹಾತ್ಮ ಬುದ್ಧಿ ಅದು ಅಲ್ವಾ? ಅದು ಅಜ್ಞಾನದಿಂದ ನಾವ್ ಆತರ ಯೋಚನೆ ಮಾಡ್ತಿರೋದು. ನಾನು ಈ ಶರೀರದಿಂದ ನಾವು ಗುರ್ತಿಸ್ಕೊಳ್ಳೋದು, ಶರೀರದಿಂದನೇ ನಾವೆಲ್ಲ ಸಂಬಂಧಗಳನ್ನ ಕಲ್ಪಿಸ್ಕೊಂಡಿರೋದು. ಅದೇ ಮಮ ಮಮೇತಿ ಅಂತ ಹೇಳ್ತಾರಲ್ಲ ಭಾಗವತ. ಮಮ ಮಮೇತಿ, ನಾನು ಸಂಬಂಧಿಸಿರುವಂತ ಸಂಬಂಧಗಳು, ವ್ಯಕ್ತಿಗಳು, ಇಷ್ಟೇ ನನ್ ಜೀವನ ಅಂತ ಅನ್ಕೊಂಡ್ರೆ ಅದು ನಿಜ ಅಲ್ಲ. ಅದು ನಿಜ ಅಲ್ಲ ಆಕ್ಚುಲಿ. ಅದು ಆಕ್ಚುಲಿ ಸುಳ್ಳು. ಅದು ಅದು ಹೆಂಗಂದ್ರೆ ಜಸ್ಟ್ ಆ ಸಮುದ್ರದಲ್ಲೆಲ್ಲ ಹಲಿಗೆಗಳು ಹೆಂಗೆ ಒಟ್ಟಿಗೆ ತೇಲ್ಕೊಂಡು ಹತ್ರ ಬರತ್, ಸ್ವಲ್ಪ ಹೊತ್ತಿರತ್ತೆ, ಮತ್ತೆ ತೇಲ್ಕೊಂಡು ದೂರ ಆಗ್ತಾ ಇರತ್ತಷ್ಟೆ. ಆಕ್ಚುಲಿ ಅದೇ ನಿಜ. ಅಂದ್ರೆ ತುಂಬಾ ಅದೊಂಥರ ಏನಂತಾರೆ, ಕಡವಾ ಸಚ್ ಅಂತಾರಲ್ಲ, ಬಿಟರ್ ಟ್ರೂತ್.
ಬಟ್ ಅದೇ ನಾಲೆಜ್ ಅಂದ್ರೆ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಎಲ್ಲಾ ಬಿಟ್ಟು ಹೋಗೋದಾ? ಎಲ್ಲ ಹೋಗ್ತೀವಿ ನಾವು? ಎಲ್ಲಾ ಬಿಟ್ಟು ಎಲ್ಲೂ ಹೋಗ್ಬೇಕಾಗಿಲ್ಲ. ಈ ನಾಲೆಜ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಇನ್ನು ನಮ್ಮ ಭಕ್ತಿ ಜಾಸ್ತಿ ಮಾಡೋದಿಕ್ಕೆ, ನಮ್ ಕನ್ವಿಕ್ಷನ್ ಇನ್ನು ಜಾಸ್ತಿ ಮಾಡೋದಿಕ್ಕೆ, ಈ ನಾಳೆ ಕೃಷ್ಣ ಬಂದ್ರು ಕೂಡ ನಾವು ನಮ್ ಮುಂದೆ ನಾವು ಹೋಗೋದಿಕ್ ತಯಾರಿದ್ದೀವಾ? ಮಾತಾಜಿ ಹೇಳಿದ್ರಲ್ಲ, ಹ್ಮ್ ಏತದ್ ದೇಹ ಅವಸಾನೆ ಅಂತ ಹೇಳ್ಬಿಟ್ಟು ಆವಾಗ್ಲೂ ಹೇಳ್ತೀವಂತೆ. ನನ್ ದೇಹ ಇರೋವರೆಗೂ ನಾ ಇರ್ತೀನಿ, ಆಮೇಲೆ ಬರ್ತೀನಿ ಅಂತ ಹೇಳ್ತೀವಂತೆ. ದೇಹ ಹೋಗುತ್ತೆ ಅನ್ನೋದು ಗೊತ್ತು ನಮ್ಗೆ, ಹ್ಮ್ ಒಂದಲ್ಲ ಒಂದ್ ಸಮಯಕ್ಕೆ, ಇವತ್ತೋ ಹ್ಮ್ ನಾಳೆಲೋ. ಹೌದು, ಆದ್ರೂ ನಾವು ಅದನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ. ಇನ್ನೂ ಇಟ್ಕೊಂಡಿರಿ. ಏನೋ ಸ್ವಲ್ಪ ಸುಖ ಹ್ಮ್ ಸುಖ ಪಡೋಣ, ಹ್ಮ್ ಇನ್ನೂ ಏನೋ ಒಂಚೂರು ಎಂಜಾಯ್ ಮಾಡೋಣ, ಅದೇ. ಇನ್ನೊಂಚೂರು ಏನೋ ಆ ರುಚಿ ನೋಡೋಣ, ಈ ರುಚಿ ನೋಡೋಣ ಹ್ಮ್ ಅಲ್ವಾ? ಭೌತಿಕ ರುಚಿ. ಆಧ್ಯಾತ್ಮಿಕ ರುಚಿ ನೋಡಿದ್ರೆ ತಪ್ಪಿಲ್ಲ, ಹ್ಮ್ ಪ್ರಸಾದ ತಿನ್ನೋದ್ರಲ್ಲಿ ತಪ್ಪಿಲ್ಲ, ಕೃಷ್ಣನ್ ಕೀರ್ತನೆದಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಒಳ್ಳೆ ಅಲಂಕಾರ ನೋಡೋದ್ರಲ್ಲಿ ತಪ್ಪಿಲ್ಲ, ಕೃಷ್ಣನ್ ಭಕ್ತರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ತಪ್ಪಲ್ಲ, ಗೊತ್ತಾಯ್ತಾ? ಗುರು ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ತಪ್ಪಲ್ಲ, ಕೃಷ್ಣನ್ ಸ್ಮರಿಸ್ಕೊಳ್ಳೋದು ತಪ್ಪಲ್ಲ, ಕೃಷ್ಣನ್ ನಾಮ ಹೇಳೋದು ತಪ್ಪಲ್ಲ. ಅದೆಲ್ಲ ಕರೆಕ್ಟ್, ಕರೆಕ್ಟ್ ಅಟ್ಯಾಚ್ಮೆಂಟ್ ಅದು, ಅದು ಸರಿಯಾದ ಅಟ್ಯಾಚ್ಮೆಂಟ್. ಅದು ಅದ್ರ ಬಗ್ಗೆ ನಮ್ಗೆ ಅಟ್ಯಾಚ್ಮೆಂಟ್ ಬರ್ಬೇಕು. ಅದ್ರ ಬಗ್ಗೆ ಅದು ಕಳೆದೋಗ್ತಿದ್ಯಲ್ಲ ಅಂತ ನಾವು ದುಃಖ ಪಡ್ಬೇಕು. ಆಕ್ಚುಲಿ ಸಿಕ್ಕಾಪಟ್ಟೆ. ಗುರು ಮಹಾರಾಜರಿಗೆ ಕತ್ತಿ ಇಟ್ಕೊಂಡು ಅವ್ನು ಯಾರೋ ಹುಚ್ಚ ಹ್ಮ್ ಯಾವಾಗ 2008 ಅನ್ಕೋತೀನಿ, ಅವಾಗ ಅವ್ನ್ ಕತ್ತಿ ಇಟ್ಕೊಂಡು ಜಸ್ಟ್ ಕತ್ತಿಗೆ ಹಿಂಗ ಸಪ್ಪಂತ ಹಿಂಗ್ ಕಟ್ ಮಾಡ್ದ ಅವನು. ಹ್ಮ್ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಅವ್ರ ಅದನ್ನ ಗಟ್ಟಿಯಾಗಿ ಅವರ ಅಂಗವಸ್ತ್ರನ ಗಟ್ಟಿಯಾಗಿ ಹಿಂಗ್ ಸುತ್ಕೊಂಡು ಅವ್ರು ಜಸ್ಟ್ ಕೂತ್ಕೊಂಡ್ರು ಅಷ್ಟೇ. ಯಾರಿಗೂ ಗೊತ್ತೂ ಆಗ್ಲಿಲ್ಲ ಯಾಕೆ ಕೂತ್ಕೊಂಡ್ರು. ಆಮೇಲೆ ಅವರು ಬ್ಲೀಡಿಂಗ್ ಆಗ್ತಿದೆ ಅಂತ ತೋರ್ಸ್ಕೊಂಡ್ರು. ಅಂಡ್ ಅವಾಗ ಆ ಮೊಮೆಂಟ್ ಅವ್ರಿಗೆ ಒಂದೇ ಯೋಚನೆ ಬಂದಿದ್ದು, ನನ್ ಪ್ರಭುಪಾದ್ ತನ್ನ ಗುರು ಮಹಾರಾಜರು ಹೇಳಿರೋ ಅಂತ ಆದೇಶಗಳನ್ನ ಪೂರೈಸ್ದೇನೆ ನಾನು ಹೊಟ್ಟೋದ್ರೆ ಇದು ಕರೆಕ್ಟ್. ಆದ್ರೆ ಇಷ್ಟೇನ ನಂಗೆ ಅವಕಾಶ ಇರೋದು, ಇಷ್ಟೇ ನಂಗೆ ಮಾಡೋದಿಕ್ ಸಾಧ್ಯನಾ ಸೇವೆ? ಅಂದ್ರೆ ಅದು ಕರೆಕ್ಟ್ ಅಲ್ವಾ? ಅದು ಕರೆಕ್ಟ್ ಅಲ್ವಾ? ಅದು ನಾನ್ ಹೋಗ್ತಿದ್ದೀನಿ ಅನ್ನೋ ದುಃಖ ಇಲ್ಲ ಅವ್ರಿಗೆ. ನನಗಾಗೋಯ್ತಲ್ಲ, ಇವ್ನು ಯಾರೋ ಬಂದ್ ನನ್ಗೆ ಹಿಂಗ್ ಮಾಡ್ದ ಇವನು, ಅದೆಲ್ಲ ಭಯ ಅವ್ರಿಗೆ. ನನ್ ಗುರುಗೆ ಏನು ಸೇವೆ ಮಾಡದೆ ನಾನು ಹೋಗ್ತೀನಾ? ಇಷ್ಟೆಲ್ಲ ನಂಗೆ ಕೊಟ್ಟಿದ್ದಾರೆ ಜವಾಬ್ದಾರಿ, ಅದು ಒಂದು ನಾನು ಸರಿಯಾಗಿ ನಿಭಾಯಿಸ್ತೇನೆ ಹೋಗಕ್ಕಾಗತ್ತ ನಾನು? ಅದು ಅಟ್ಯಾಚ್ಮೆಂಟ್ ಟು ಗುರುಸ್ ಇನ್ಸ್ಟ್ರಕ್ಷನ್, ಅದು ಸ್ಪಿರಿಚುವಲ್. ಅದು ಅದ್ರಲ್ಲಿ ಸ್ವಲ್ಪನೂ ಭೌತಿಕ ಇಲ್ಲ ಆಸೆ. ಏನ್ ಭೌತಿಕ ಇದೆ ಅವ್ರಿಗೆ? ಎಲ್ಲ ಅವರು ಪೂರ್ತಿನೇ ಎಲ್ಲ ಬಿಟ್ಟಿರೋ ಅಂತವ್ರು. ಅವ್ರ ತಾಯಿಗೆ ಹೇಳ್ತಾರಂತವ್ರು, ನನ್ಗೆ ಇಷ್ಟೆಲ್ಲ ಶಿಷ್ಯರಿದ್ದಾರೆ, 70,000 ಜಾಸ್ತಿ ಇದಾರೆ ನಮ್ ಗುರು ಮಹಾರಾಜ್ ಶಿಷ್ಯರು, ಇವರೆಲ್ಲ ನನ್ ಮಕ್ಕಳು ಅಂತ. ನನ್ ಮದ್ವೆ ಆಗಿದ್ರೆ ಒಬ್ನೇ ಮಗು ಇರ್ತಿದ್ದೆ, ಇಬ್ನೋ ಇರ್ತಿದ್ದೆ ಅಷ್ಟೇ. ಬಟ್ ನಂಗೆ 70,000 ಚಿಲ್ಡ್ರನ್ ಇದ್ದಾರೆ, ನಿನ್ಗೆ 70,000 ಗ್ರ್ಯಾಂಡ್ ಚಿಲ್ಡ್ರನ್ ಇದ್ದಾರೆ ಅಂತ ಅವ್ರ ತಾಯಿಗೆ 70,000 ಮೊಮ್ಮಕ್ಳು ಇರೋದಕ್ಕೆ ಆಗತ್ತಾ ಯಾರಿಗಾರು? ಅಲ್ವಾ? ಅದು ಅಂದ್ರೆ ಆ ಕಮಿಟ್ಮೆಂಟ್ ಟು ಕೃಷ್ಣ ಗುರು ಅಂದ್ರೆ ಅದು. ಸೊ ಹಾಗಾಗಿ ಕೃಷ್ಣ ಹೇಳ್ತಿರೋದೇನಪ್ಪಾ ಇಲ್ಲಿ ಅಂದ್ರೆ ಇದೆಲ್ಲ ನೋಡಿ, ಬೆನಿಫಿಟ್ ತಗೋಬೇಕು ನಾವು. ಭಕ್ತಿ ಸೇವೆ ಬೆನಿಫಿಟ್ ನಾವು ತಗೋಬೇಕು. ಓಕೆನಾ? ದೇವಸ್ಥಾನ ಕಟ್ಸೋದು ಭಗವಂತನ್ಗೆ, ನಮಗೋಸ್ಕರ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ಳೋದು, ದೊಡ್ಡ ದೊಡ್ಡ ಸಾಲಗಳು ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಚಿಂತನೆ ಮಾಡೋದು, ಸಾಲದಲ್ಲಿ ಮುಳುಗೋಗೋದು, ಆ ಸಾಲ ತೀರ್ಸ್ಕೊಂಡಿರೋದು, ಎಷ್ಟೋ ಕಾಲ ಆದ್ಮೇಲೆ ಅದ್ ನಮ್ದು ಆಗತ್ತೋ ಅಷ್ಟೊತ್ತಿಗೆ ನಮ್ಗೆ ವಯಸ್ಸಾಗೋಗಿರುತ್ತೆ ಎಂಜಾಯ್ ಮಾಡೋದಿಕ್ಕೂ. ಅದ್ರ ಬದಲು ಆ ಎಲ್ಲಾ ಯೋಚನೆ, ಆ ಎಲ್ಲಾ ಶಕ್ತಿನ ನಾವು ಕೃಷ್ಣನ್ಗೋಸ್ಕರ ಕಟ್ಸೋಂಗಾದ್ರೆ, ನಮ್ ಶಕ್ತಿನ ಹಾಕಂಗಾದ್ರೆ ಅದು ಸಾರ್ಥಕತೆ. ಅದನ್ನ ಹೇಳ್ತಿರೋದ್ರಲ್ಲಿ ಕೃಷ್ಣ ಪ್ಯೂರ್ ಡಿವೋಟೀಸ್ ಬಗ್ಗೆ. he may construct a temple for the Lord, he may take all kinds of anxiety, but he does not construct a big house for his personal relation. ಜಸ್ಟ್ ಮನೆ ಮಠ ನನ್ ಸಂಬಂಧಿಕರಿಗೋಸ್ಕರ, ನನ್ ಫ್ರೆಂಡ್ಸ್ ಮುಂದೆ ತೋರ್ಸ್ಕೊಳ್ಳೋದಕ್ಕೋಸ್ಕರ, ಜನರು ನನ್ ಬಗ್ಗೆ ವಾವ ಹೇಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟಲ್ಲ. ಅದೆಲ್ಲ ಅವನ ಉದ್ದೇಶ, ಪ್ಯೂರ್ ಡಿವೋಟಿ ಉದ್ದೇಶ. ಈ ಒಂದ್ ಟೆಂಪಲ್ ಕಟ್ಸೋದ್ರಿಂದ, ಈ ದೇವಸ್ಥಾನ ಕಟ್ಸೋದ್ರಿಂದ 108,000 ಜನರು ಭಕ್ತರು ಬರ್ತಾರೆ, ಹರಿನಾಮ ತಗೋತಾರೆ. ಇಷ್ಟೆಲ್ಲ ಭಕ್ತರು ಭಕ್ತಿ ಮಾರ್ಗ ತಗೋಬಹುದು ಅಲ್ವಾ? ಯಾವ ತರ ಅವರು ರಾಮಾನುಜಾಚಾರ್ಯ ಯೋಚನೆ ಮಾಡಿದ್ರು ಅಲ್ವಾ? ಇಷ್ಟೆಲ್ಲ ಈ ನಾಮ ತಗೊಳೋದ್ರಿಂದ ಯಾರ್ಯಾರ ಕ್ವಾಲಿಫಿಕೇಶನ್ ಇಲ್ದೇನೋ, ಅರ್ಹತೆ ಇಲ್ದೇರೋರ್ಗು ನಾನು ಇದ್ ಕೊಡೋದ್ರಿಂದ ಮಂತ್ರ, ಭಗವದ್ಧಾಮಕ್ಕೆ ಹೋಗೋದಿಕ್ಕೆ ಅವ್ರಿಗೆ ಅರ್ಹತೆ ಸಿಗತ್ತಲ್ಲ, ಯಾತಕ್ಕೆ ಅವ್ರಿಗೆ ಕೊಡ್ಬಾರ್ದು?
ನಾನೊಬ್ಬ ನರಕಕ್ಕೆ ಹೋದ್ರು ಪರವಾಗಿಲ್ಲ, ಇಷ್ಟು ಜನ ಉದ್ಧಾರ ಆಗ್ತಾರಲ್ಲ ಅಂತ ಹೇಳಿ ಅವ್ರ ಆಚಾರ್ಯನ ಹೇಳ್ಬಾರ್ದು ಅಂತ ಹೇಳಿದ್ರು ಹೋಗಿ ಹಾ. ತಿರುಕೋಷ್ಟಿಯೂರ್ನಲ್ಲಿ ಮೇಲಿಂದ ಹೇಳ್ತಾರೆ, ಎಲ್ಲಾರು ಬಂದು ಕೇಳ್ಕೊಳ್ಳಿ ಇದನ್ನ. ಎಲ್ಲಾರು ಕೇಳಿಸ್ಕೊಳ್ಳುತ್ತೆ ನಿಜ ಮಾತಾಜಿ. ಅವಾಗ ಅವ್ರ ಗುರು ತುಂಬಾ ಕೇಳಿದಾಗ ಅವಾಗ ಈ ಮಾತು ಹೇಳಿದಾಗ ಬಟ್ ಇವರೆಲ್ಲರೂ ನಾನು ಒಬ್ನೇ ಯಾತಕ್ಕೆ ಹೋಗ್ಬೇಕು ಭಗವದ್ ಧಾಮಕ್ಕೆ, ಇವರೆಲ್ಲರೂ ಬರ್ಲಿ, ನಾನು ನೀವ್ ಹೇಳ್ದಾಗ ಮಾತಾಜಿ ಹ್ಮ್ ನಾನು ನರಕಕ್ಕೆ ಹೋದ್ರೆ ಚಿಂತೆ ಇಲ್ಲ ಅಂತ ಹೇಳಿದಾಗ ಅವ್ರ ಗುರು ಅವ್ರನ್ನ ತಪ್ಕೊಂಡ್ರಂತ. ಹ್ಮ್ ಇವನ್ ನನ್ ಗುರು ಅನ್ನೋದು, ಇವನ್ ನನ್ನ ಶಿಷ್ಯ ಅನ್ನೋದು ಅಲ್ವಾ. ತಿರುಕಚ್ಚಿ ನಂಬಿ ಅಂತೇಳಿ ಅವ್ರ ಗುರು. ಅವ್ರ ಹೆಸರೇನ್ ಮಾತಾಜಿ? ತಿರುಕಚ್ಚಿ ನಂಬಿ. ತಿರುಕಚ್ಚಿನ ನಂಬಿ ಅದು ತಿರುಕೋಷ್ಟಿಯೂರ್ನಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದ್ದು. ಅವ್ರ ದೀಕ್ಷೆ ಆಗಿದ್ದಾರೆ. ಹ್ಮ್ ಹ್ಮ್ ಅದು ಗುರು ಅಂದ್ರೆ ಆಚಾರ್ಯ. ವೈಷ್ಣವ ಅಂದ್ರೆ ಲೋಕ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ನಿಜವಾದ ಲೋಕ ಕಲ್ಯಾಣ ಬಗ್ಗೆ ಅವರೇ ಯೋಚನೆ ಮಾಡೋದಕ್ಕೆ ಸಾಧ್ಯ, ಬಾಕಿಯವರಲ್ಲ ಅಲ್ಲ. ಅದು ಶ್ರೇಷ್ಠ ಗುಣಲಕ್ಷಣ ಅಂದ್ರೆ ಹೊಂದಿರೋದು ಓನ್ಲಿ ವೈಷ್ಣವರಿಗೆ. ಅದಕ್ಕೆ ಕೃಷ್ಣ ಹೇಳೋದು, ಭಕ್ತಿ ಸೇವೆಗೆ ಬಂದಿರೋರು ಯಾರು ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಲ್ಲಿ ಇರ್ತಾರೋ ಅವ್ರಲ್ಲಿ ಆಟೋಮೆಟಿಕ್ ಆಗಿ ಗುಣಲಕ್ಷಣಗಳು, ಒಳ್ಳೆ ಗುಣಲಕ್ಷಣಗಳು ಬಂದೇ ಬರುತ್ತಂತೆ. ಸಪ್ರೇಟ್ ಆಗಿ ನಾನು ಒಳ್ಳೆಯವನಾಗಿರ್ಬೇಕು, ನನ್ನಲ್ಲಿ ಎಲ್ಲಾ ಒಳ್ಳೆ ಗುಣಗಳು ಬರ್ಬೇಕು ಅಂತ ನಾವು ಅದಕ್ಕೋಸ್ಕರ ಹಂಬಲಿಸ್ಬೇಕಾದ್ರೆ ಅದಕ್ಕೋಸ್ಕರ ಪ್ರಯತ್ನ ಹಾಕೋ ಅವಶ್ಯಕತೆ ಏನಿಲ್ಲ, ಅದೇ ಬರುತ್ತೆ ನ್ಯಾಚುರಲ್ ಆಗಿ ಅಲ್ಲ. ನಮ್ಮ ಜನರಿಗೆ ಏನು ಮಾರಲ್ ಸೈನ್ಸು, ದೊಡ್ಡವ್ರಿಗೆ ಹಿರಿಯರ್ಗೆ ಸೇವೆ ಮಾಡ್ಬೇಕು, ಕೋರುಡ್ರಿಗೆ ನಾವು ಸಹಾಯ ಮಾಡ್ಬೇಕು, ರೋಡ್ ಕ್ರಾಸ್ ಮಾಡೋದ್ರಲ್ಲಿ ಬಡಬಗ್ರಿಗೆ ಸಹಾಯ ಮಾಡ್ಬೇಕು, ಇವ್ರು ಪ್ರಯತ್ನ ಹಾಕ್ತಾ ಇದಾರೆ, ಒಳ್ಳೋರಾಗೋದಕ್ಕೆ ಪ್ರಯತ್ನ ಹಾಕ್ತಾ ಇದಾರೆ, ಭಕ್ತಿ ಮಾಡ್ದೇನೆ ಪ್ರಯತ್ನ ಹಾಕ್ತಾ ಇದಾರೆ. ಅದು ಸ್ವಲ್ಪ ಹೊತ್ತೆ ಮತ್ತೆ ಅವ್ನ್ ಯಥಾರೂಪ ಅದೇ ಗುಣಕ್ ಬರ್ತಾನ, ಅವನು ಒರಿಜಿನಲ್ ಗುಣಕ್ಕೆ ಅವ್ನು ಬಂದೇ ಬರ್ತಾನೆ. ಬಟ್ ಡಿವೋಟಿ ಹಾಗಲ್ಲ, ಭಕ್ತಿ ಮಾಡೋದ್ರಿಂದ ಅವನಲ್ಲಿ ಎಲ್ಲಾ ರೀತಿಯ ಅನರ್ಥಗಳು ಹೋಗ್ಬಿಡತ್ತೆ. ನ್ಯಾಚುರಲ್ ಆಗಿ ಅವ್ನು ಒಳ್ಳೆಯವನಾಗಿರ್ತಾನೆ, ನ್ಯಾಚುರಲ್ ಆಗ ಅವ್ನಿಗೆ ಏನ್ ಬಂದ್ ಕೇಳು ಕೊಡ್ತಾರ. ಅವನಿಗೆ ಒಂದ್ ಲೆಕ್ಚರ್ ಪ್ರೂಪಾತ್ ಹೇಳ್ತಾ ಇದ್ರು, ವೈಷ್ಣವ ಯಾವ ತರ ಅಂದ್ರೆ ಅವನಲ್ಲಿ ಏನು ಖಾಲಿ ಆಗಲ್ವಂತೆ, ಅಂದ್ರೆ ತುಂಬಿದ ಕೊಳ ತುಳ್ಕೋದಿಲ್ಲ ಅಂತಾರಲ್ಲ ಹಂಗೆ. ಅವ್ನ್ ಎಷ್ಟು ಅಬೆಂಡೆನ್ಸ್ ಇರುತ್ತೆ ಅಂದ್ರೆ ಅವ್ನಿಗೆ ಎಷ್ಟು ಕೊಡಕ್ ಸಾಧ್ಯ ಅಂದ್ರೆ ಲೆಕ್ಕನೇ ಇಲ್ವಂತೆ. ಎಷ್ಟು ಬೇಕಾದಷ್ಟು ತಗೋಬಹುದು. ನಿಮ್ ಇದ್ರ ಮೇಲೆ ಡಿಪೆಂಡ್ ಆಗಿರೋದು, ನಿಮ್ ಶಕ್ತಿ ಮೇಲೆ ನೀವ್ ಎಷ್ಟ್ ತಗೊಂತೀರಾ ಅನ್ನೋದು. ಅವ್ನ್ ಕೊಡೋದಿಕ್ ತಯಾರಿದ್ದಾನೆ, ಏನ್ ಬೇಕಾದ್ ಕೊಡ್ತಾರೆ, ಪ್ರಾಣನೂ ಬೇಕಾದ್ರೆ ಕೊಡ್ತಾರೆ. ವೈಷ್ಣವ ಅಂದ್ರೆ ಎಲ್ಲಾ ಕೊಡ್ತಾರೆ ಅವ್ರು. ಪ್ರಭುಪಾದ್ ಎಲ್ಲಾ ಕೊಟ್ಟಿದ್ದಾರೆ ಅಲ್ವಾ, ಗ್ರಂಥ ಅಷ್ಟೇ, ಸ್ಕ್ರಿಪ್ಚರ್ಸ್, ನಾಲೆಜ್, ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಸಂಸ್ಥೆ ತೆಗೆದಿದ್ದಾರೆ, ಇಸ್ಕಾನ್ ಅನ್ನೋ ಸಂಸ್ಥೆ ತೆಗೆದಿದ್ದಾರೆ. ಇದು ಇಲ್ದೆ ಅವ್ರು ಯಾರಿಗ್ ಗೊತ್ತಿತ್ತು ಹರಿನಾಮ ಮಾಡ್ಬೇಕು ಅನ್ನೋದು, ಎಂತವನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಅಲ್ವಾ. ಅಮೆರಿಕನೂ ಮಾಡ್ಬೋದು ಅನ್ನೋದು, ಅಮೆರಿಕದವ್ರು ಅಲ್ಲ ಅಂತೇನಲ್ವಲ್ಲ ಹರಿನಾಮ, ಅದ್ ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಅಲ್ವಾ. ಭಕ್ತಿ ಸಿದ್ಧಾಂತ ಸರಸ್ವತಿ ಹಾಕೋರು ಎಲ್ಲ ಆಚಾರ್ಯರು, ಪರಂಪರೆದಲ್ಲಿರೋ ಆಚಾರ್ಯರೆಲ್ಲ ಹೇಳ್ದಾಗ್ಲೇ ಗೊತ್ತಾಗಿತ್ತು. ಬಟ್ ಇದು ಜಾತಿಯಿಂದ ಅಲ್ಲ, ಬಹಿರಂಗದ ಡಿಫ್ರೆನ್ಸಸ್ ಇಂದ ಅಲ್ಲ. ವೈಷ್ಣವ ಅಂದ್ರೆ ಆತ್ಮದ ಲಕ್ಷಣ ಅದು. ಸೊ ಹಾಗಾಗಿ ಎಲ್ಲಾ ಜೀವಿನೂ ಆತ್ಮ ಆಗಿರೋದ್ರಿಂದ, ಭಗವಂತನ ಅಂಶ ಆಗಿರೋದ್ರಿಂದ ಪ್ರತಿಯೊಬ್ಬ ಜೀವಿಗೂ ಆ ಹಕ್ಕಿದೆ ಭಗವಂತ ನಾಮಾಚರಣೆ ಮಾಡ್ಕೊಂಡು ಭಗವದ್ಧಾಮಕ್ಕೆ ಹೋಗಿ. ಸೊ ವೈಷ್ಣವನ ಹತ್ರ ಎಷ್ಟಿದೆ ಅಂದ್ರೆ ನಾವು ಅಂದಾಜು ಹಾಕಕ್ಕಾಗಲ್ವಂತೆ, ಇಷ್ಟೇ ಕೊಡೋದಿಕ್ಕಾಗತ್ತೆ ಅನ್ನಕ್ಕಾಗಲ್ವಂತೆ. ವೈಷ್ಣವ ಅಂದ್ರೆ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬರ್ತ್ ನಮ್ದು ನಿಲ್ಲಿಸ್ತಾರೆ ಫಸ್ಟ್. ಎಷ್ಟೋ ಕೋಟಿ 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 ಜನ್ಮಗಳು ನಾವ್ ಏನ್ ಎತ್ತೋದಿದ್ಯೋ ಮುಂದೆ ಅದೆಲ್ಲ ಫಸ್ಟ್ ನಿಲ್ಲಿಸ್ತಾರಂತೆ. ಅದೆಲ್ಲ ನಿಲ್ಲಿಸ್ಬಿಟ್ಟು ನಮ್ಮನ್ನ ಅವ್ರ ಕೃಪೆ ಕೊಟ್ಬಿಟ್ಟು, ಅವ್ರ ಆಶೀರ್ವಾದ ಕೊಟ್ಬಿಟ್ಟು, ಅವರ ಪ್ರಾರ್ಥನೆಯಿಂದ, ಅವ್ರ ಕೃಪೆಯಿಂದ ನಾವು ಭಕ್ತಿ ಮಾಡೋಂಗ್ ಮಾಡ್ತಾರಂತೆ. ನಾವು ನಾಮೋಚ್ಚಾರಣೆ ಮಾಡೋಂಗ್ ಮಾಡ್ತಾರ ಅವ್ರು, ನಾಪಿಸ್ತಾರ ಅವ್ರು. ನಮ್ಗೆಲ್ಲ ನಾಪ್ಕಾರ ಹೆಂಗ್ ಬರುತ್ತೆ, ಯಾರ್ ನಾಪಿಸ್ತಾರ ನಮ್ಗೆ? ಈ ತರ ನಾವು ಸತ್ಸಂಗಕ್ಕೆ ಸೇರ್ಬೇಕು, ಬೆಳಗಿನ ಜಾವ ನಾವು ಸೀನಿಯರ್ ಡಿವೋಟಿ ಸಂಘಕ್ಕೆ ಸೇರ್ಬೇಕು, 6 ಗಂಟೆ ಜಪಕ್ ಜಾಯ್ನ್ ಆಗ್ಬೇಕು ಅಲ್ವಾ, ನಾಮಾಮೃತ ಓದ್ಬೇಕು, ನಾವು ಮಾಡ್ಬೇಕು. ಇದೆಲ್ಲ ಗುರು ಕೃಪೆಯಿಂದ ನಡೀತಾ ಇರೋದು, ಪ್ಯೂರ್ ವೈಷ್ಣವ ಕೃಪೆಯಿಂದ. ನಮ್ ಕೆಪಾಸಿಟಿ ಅಲ್ಲ, ನಮ್ ವಿಲ್ಲಿಂಗ್ನೆಸ್ ಇಂದ ಅಲ್ಲ ಆಕ್ಚುಲಿ. ನಮ್ಮಲ್ಲ ಪರಿಶುದ್ಧತೆ ಇನ್ನು ಎಲ್ಲಿದೆ? ನಾವು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಯತ್ನಗಳು ಹಾಕ್ತಿದ್ದೀವಿ ಇದೆಯಾ. ಸೊ ಅದು ವೈಷ್ಣವನ ಗ್ರೇಟ್ನೆಸ್ ಆಕ್ಚುಲಿ. ಸೊ ಇದು ಕೃಷ್ಣ ಹೇಳ್ತಾ ಇದ್ರು, ಪ್ಯೂರ್ ಡಿವೋಟಿಸ್ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಇರೋ ಜಾತಿಕೆ ಅಂದ್ರೆ
ನಾವ್ ಅದ್ರ ಬೆನಿಫಿಟ್ ತಗೋಬೇಕು ಅನ್ನೋದಕ್ಕೆ. ನಾವ ಒಂದು ಪೂರ್ತಿ ಅದರ ಒಂದು ಬೆನಿಫಿಟ್ ತಗೋಬೇಕು. 17ನೇ ಶ್ಲೋಕ ಹೋಗೋಣ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಅನುವಾದ ಓದಿ ಮಾತಾಜಿ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ಅಂದ್ರೆ ಹೆಂಗೆ ಬರ್ಲಿ ಅವನು ತಯಾರಾಗಿರ್ತಾನಷ್ಟೆ. ಏನೇ ಜೀವನದಲ್ಲಿ ಯಾವುದೇ ರೀತಿ ಬಂದ್ರು ಕೂಡ ಎಲ್ಲದಕ್ಕೂ ರೆಡಿ ಆಗಿರ್ತಾನೆ. ಪ್ಯೂರ್ ಡಿವೋಟಿ ಅಂದ್ರೆ, ಭಕ್ತ ಅಂದ್ರೆ, ಭಗವಂತನ ಭಕ್ತ ಅಂದ್ರೆ ಎಲ್ಲಾ ತರ ರಿಸ್ಕ್ ತಗೊಳಕ್ ತಯಾರಿರ್ತಾನೆ. ಭಗವಂತನ ಕರುಣೆಯಿಂದ ನಂಗೆ ಸಿಕ್ಕಿದೆ ಅಂತ ಅನ್ಕೋತಾನಷ್ಟೆ. ಸಿಂಪಲ್. ಯಾವ್ದೇ ರೀತಿ ಇದು ಭಕ್ತಿ ಮಾಡೋದವ್ರನ್ನ ನಿಲ್ಸೋಕ್ ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ನಮ್ಮ ಆಚಾರ್ಯಸೆ ಸಾಕ್ಷಿ ನಮ್ಗೆ. ಆಲ್ನೆಸ್ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು ಮಲಗಿದ್ದಾಗನ ಅಥವಾ ಅವರು ಇದ್ರಲ್ಲಿದ್ದಾಗ್ಲ, ಆಸ್ಪತ್ರೆಯಲ್ಲಿದ್ದಾಗ್ಲೋ, ಅವ್ರ ಹತ್ರ ಶಾಲಿಗ್ರಾಮ ಇಟ್ಕೊಂಡಿದಾರೆ. ಅವ್ರದ್ದೇ ಒಂದು ಅವ್ರ ಹತ್ರನೇ ಒಂದ್ ಸಪ್ರೇಟ್ ಅವ್ರದ್ದು ಡಿಟೀಸ್ ಇರುತ್ತೆ. ಅವ್ರ ವಿಗ್ರಹಗಳಿರುತ್ತವೆ, ಶಾಲಿಗ್ರಾಮ ಇಟ್ಕೊಂಡು ಅವ್ರು ಡೈಲಿ ಪೂಜೆ ಮಾಡ್ತಾರೆ. ಅವರು ಇನಿಷಿಯೇಷನ್ ತಗೊಂಡಾಗಿಂದ ಪ್ರಭುಪಾದ್ ಹತ್ರ ಇವತ್ತರೆಗೂ ಅವ್ರು ಹೋಗೋ ಸಮಯವರೆಗೂ ಅವ್ರು ಯಾವತ್ತು ಒಂದ್ ದಿವ್ಸನೂ ಅವ್ರು ಆ ವಿಗ್ರಹಗಳ ಮಂಗಳಾರತಿ ಮಾಡದೇ ಇಲ್ವಂತ. ಮಾಡ್ದಿಲ್ದ ದಿವ್ಸನೇ ಇಲ್ವಂತ. ಪ್ರತಿನಿತ್ಯ ಅವ್ರು ಮಾಡ್ತಾರಂತ. ಅಷ್ಟು ರೆಗ್ಯುಲರ್ ಅವರು. ಅಂಡ್ ಅವ್ರ ಕೊನೆಗಾಲದಲ್ಲೂ ಕೂಡ ಅವರು ನಿದ್ದೆದಲ್ಲಿ ಅವರು ಆರತಿ ಮಾಡ್ತಾ ಇದಾರೆ. ಅದ್ ಒಂದ್ ವಿಡಿಯೋನು ಬಂತು. ನಿದ್ದೆದಲ್ಲೋ ಅಥವಾ ಅವ್ರ ಆಸ್ಪತ್ರೆ ಇದ್ದಾಗ್ಲೋ ಅದು ಒನ್ ಆಫ್ ದ ಸಮಯದಲ್ಲಿ ಅವ್ರ ಒಂದ್ ಕೈ ಗಂಟೆ ಹಿಂಗ್ ಮಾಡ್ತಾರೆ, ಇನ್ನೊಂದ್ ಕೈ ಹಿಂಗ್ ಕೈ ತಿರುಗಿಸ್ತಾ ಇದಾರೆ ಹಿಂಗೆ. ಗೊತ್ತಾಯ್ತಾ ನಿಮ್ಗೆ? ಸುಪ್ತ ಮನಸ್ಸಿನಿಂದಾನೇ ಅವ್ರು ಮಾಡ್ತಾರೆ. ಹೌದು ಮಾತಾಜಿ, ಅದು ಯಾವಾಗ ವಿಡಿಯೋ ವೈರಲ್ ಆಗಿತ್ತು ಅವ್ರ ದೇಹಾಂತರ ಆದ್ಮೇಲೆ. ಅವ್ರು ಹೋದ್ಮೇಲೆ ಅವರು ಬದುಕಿದಾಗ ತರ ಪ್ರತಿ ಅಷ್ಟು ಅಟ್ಯಾಚ್ ಟು ಹಿಸ್ ಡಿಟೀಸ್ ಅವರು. ಅಂದ್ರೆ ಅವ್ರ ವಿಗ್ರಹಗಳ ಬಗ್ಗೆ, ಕೃಷ್ಣನ್ ಬಗ್ಗೆ ಅಷ್ಟು ಅವ್ರಿಗೆ ಹಚ್ಕೊಂಡಿದ್ದಾರೆ. ಅವ್ರು ಪ್ರತಿ ಕ್ಷಣ ಕೃಷ್ಣನ್ ಆರತಿ ಮಾಡ್ತಿದ್ದಾರೆ ಅವ್ರು. ಸೊ ಹಾಗಾಗಿ ಪ್ಯೂರ್ ಡಿವೋಟಿ ಅಂದ್ರೆ ಖುಷಿ ಪಡೋದು, ಬೇಜಾರ್ ಮಾಡ್ಕೊಳ್ಳೋದು, ಏನಾದ್ರು ಸಿಕ್ಕಿದ್ರೆ ತುಂಬಾ ಆತಂಕ ಪಡೋದು, ತುಂಬಾ ಹರ್ಷ ಪಡೋದು, ತುಂಬಾ ಕುಣಿದ್ ಬಿಡೋದು, ತುಂಬಾ ಸೊಪ್ಪೆ ಆಗೋದು, ಇದು ಎರಡು ಅವ್ನ ಜೀವನದಲ್ಲಿ ಮಾಡಲ್ಲ ಅವನು. ನಾವು ಮಾಡ್ತೀವಿ ಇದನ್ನು. ತುಂಬಾ ಸಿಕ್ಕಿದ್ರೆ ಹೋ ಅಂತ ಕುಡಿದ್ ಬಿಡ್ತೀವಿ. ಏನಪ್ಪಾ ಇವತ್ ಫುಲ್ ಲಾಟ್ರಿ ಹೊಡಿತು ಅಂತ ಎಂಜಾಯ್ ಮಾಡ್ಬಿಡ್ತೀವಿ. ಇನ್ನೊಂದ್ ದಿವ್ಸ ಇನ್ನೇನಾಯ್ತು ಅಂದ್ರೆ ಉಸ್ಸಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊತೀವಿ. ಅಯ್ಯೋ ಈ ತರ ಆಯ್ತಲ್ಲ ಅಂತ. ಎರಡನ್ನೂ ನಾವು ಸಮಾನವಾಗಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಕೃಷ್ಣ. ಇಫ್ he loses anything which is very dear to him, he doesn't lament. If he does not get what he deserves, is not distressed. ಬೇಕಾದ್ ಸಿಗದೆ ಹೋದ್ರು ಅವನು ಅತಿಯಾಗಿ ಡಿಸ್ಟರ್ಬ್ ಆಗಲ್ಲ. ಅದಕ್ಕೆ ಕೃಷ್ಣನ್ ಇಚ್ಛೆ ಪ್ರಕಾರ ಅವ್ನು ಯಾವಾಗ ಕೊಡ್ಬೇಕಂತಾನೋ ಅವಾಗ ಕೊಡ್ಲಿ ಅಂತ ತಾಳ್ಮೆಯಿಂದ ಇರ್ತಾನೆ ಅಲ್ವಾ? ಕೊಡ್ತೀಯೋ ಇಲ್ವೋ ಅಂತ ಹಿಂದೆ ಬೀಳಲ್ಲ. ಗೊತ್ತಾಗ್ತಿದ್ಯಾ? ಅದಕ್ಕೆ ನಾವು ಈವನ್ ಪ್ರೇಯರ್ ಮಾಡ್ಬೇಕಾದ್ರೂ ಕೂಡ ಯಾರಿಗೋಸ್ಕರ ಆದ್ರೂ ನಾವು ಒತ್ತಾಯ ಮಾಡಲ್ಲ ಅಲ್ಲಿ ಕೃಷ್ಣನ. ಗೊತ್ತಾಗ್ತಿದ್ಯಾ? ಹೇ ಕೃಷ್ಣ, ನೀ ಕೊಡ್ತೀಯೋ ಇಲ್ವೋ ಇವಾಗ? ನಾನು ಇವಾಗ ಹರಿನಾಮ ಹೇಳ್ತಾ ಇದ್ದೀನಿ, ಕೊಡ. ಅದೆಲ್ಲ ನಮ್ ಮೂಡದಲ್ಲ. ನಾವ್ ಹೆಂಗ್ ಕೇಳ್ಬೇಕು ಅಂದ್ರೆ, ನಿನ್ ಇಚ್ಛೆ ಇದ್ರೆ ಕೃಷ್ಣ, ಇಫ್ ಯು ಸೋ ಡಿಸೈರ್, ನಿನ್ ಇಚ್ಛೆ ಇದ್ರೆ, ನಿನ್ಗಿದು ಸರಿ ಅನ್ಸಿದ್ರೆ ದಯವಿಟ್ಟು ಕೊಡು ಅಂತ ಹಂಗೆ ಪ್ಲಸ್ ನನಗೆ ಅರ್ಹತೆ ಇದ್ರೆ ಅಲ್ವಾ ಗುರುಜಿ, ಅದನ್ನು ಕೇಳಿ. ಐ ಆಮ್ ಟ್ರೂಲಿ ಡಿಸರ್ವಿಂಗ್. ಅರ್ಹತೆ ಇದ್ರೆ ನನ್ಗೆ ಅರ್ಹತೆ ಆಕ್ಚುಲಿ ಯಾವ್ದಕ್ಕೂ ಇಲ್ಲ. ಆಕ್ಚುಲಿ ಆತರ ಅರ್ಹತೆ ಯಾವತ್ತೂ ಈಗ ನಮ್ಗೆ ಹರಿನಾಮ ಕೂಡ ಅರ್ಹತೆ ಇಲ್ದೇನೆ ಕೊಟ್ಟಿದ್ದಾರೆ. ಕೊಡ್ತಾನೆ. ಈಗ ಹೆಂಗಂದ್ರೆ ನಮ್ ಮಕ್ಳಿಗೆ ಏನಿದೆ ಅರ್ಹತೆ, ಅವ್ರು ಈಗ ಏನಾರು ಇವಾಗ ನಾವ್ ಅದೇ ತಾನೇ ನಮ್ ಮರ್ಸಿನ ನಾವ್ ಅವ್ರಿಗೆ ಕೊಡ್ತಾ ಇರೋದಲ್ಲ. ಆಸ್ತಿನ ಕೊಡ್ಸೋದಕ್ ಕೂಡ ನಾವು ಏನಾರು ಕೊಟ್ರು ಕೂಡ ಅವ್ರಿಗೆ ಏನಿದೆ ಅರ್ಹತೆ ತಗೊಳಕ್ ಆಕ್ಚುಲಿ ನಮ್ಮ ಆಸ್ತಿನ. ಅವ್ರು ಏನ್ ಮಾಡಿದಾರೆ ಅನ್ನೋದಕ್ಕೆ, ಅವ್ರು ಏನ್ ನೋಡ್ಕೊಂಡಿದಾರೆ ಅನ್ನೋದಕ್ಕೆ ಅಲ್ವಾ? ಆದ್ರೆ ಅವ್ರ ಇಷ್ಟದ ಪ್ರಕಾರ ಕೊಡ್ತಾರೆ, ಅವ್ರ ಇಚ್ಛೆಯಿಂದ ಕೊಡ್ತಾರೆ, ಅವ್ರ ಮರ್ಸಿಯಿಂದ ಕೊಡ್ತಾರೆ. ನನ್ ಮಗಳು ಅಂತ ಅವ್ರ ಕರುಣೆಯಿಂದ ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ಹಂಗೆ ಕೃಷ್ಣನು ಅಷ್ಟೇ. ನಮ್ಗೆ ಯಾವ್ದಕ್ಕೂ ಆಕ್ಚುಲಿ ಅರ್ಹತೆ ಇಲ್ಲ. ಅರ್ಹತೆಗೆ ವೈಟ್ ಮಾಡ್ತಾ ಕೂತ್ಕೊಂಡ್ರೆ ಯಾವತ್ತೂ ಬರಲ್ಲ ಆ ದಿವ್ಸ, ಸಿಗೋದೇ. ಅದಲ್ವೇ ಅಲ್ಲ, ಕ್ವಾಲಿಫಿಕೇಶನ್ ಅಲ್ಲ.
ನಿನ್ ಇಚ್ಛೆಯಿಂದ ಕೊಡಪ್ಪ ಅಂತ ಕೇಳ್ತೀವಿ ಅಷ್ಟೇ. Correct. ನಿನಗ್ ಇಚ್ಛೆ ಇದ್ರೆ. ಮಾತಾಜಿ ಹ್ಮ್ ಲಾಸ್ಟ್ ಹ್ಮ್ ಒಂದೇ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಮಾತಾಜಿ, ಲಾಸ್ಟಿಗೆ ಹ್ಮ್ ಅವಕಾಶ ಮಾಡ್ಕೊಡಿ. ಹ್ಮ್ ಓಕೆನಾ. ಸೊ ಹಾಗಾಗಿ ಈ ರೀತಿಯಲ್ಲಿ ಟ್ರೂ ಡಿವೋಟೀಸ್ ಇರ್ತಾರಂತೆ. ನಥಿಂಗ್ ಇಸ್ ಅನ್ ಇಂಪಡಿಮೆಂಟ್ ಇನ್ ಡಿಸ್ಚಾರ್ಜ್ ಆಫ್ ಡಿವೋಷನಲ್ ಸರ್ವಿಸ್. ಸಚ್ ಅ ಡಿವೋಟಿ ಇಸ್ ವೆರಿ ಡಿಯರ್ ಟು ಕೃಷ್ಣ. ಯಾವ್ದು ಅಡಚಣೆಗಳ ಬಗ್ಗೆ ಅವನ್ನ ನಿಲ್ಸೋದಿಕ್ ಸಾಧ್ಯ ಇಲ್ಲ ಭಕ್ತಿ ಮಾಡೋದು. ತಮ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮ ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅನುವಾದ: ಮಿತ್ರರು ಶತ್ರುಗಳ ವಿಷಯದಲ್ಲಿ ಸಮಾನವಾಗಿರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಯಾವುದರಿಂದಲೂ ತೃಪ್ತನು, ಯಾವ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಜ್ಞಾನದಲ್ಲಿ ಸ್ಥಿರನಾದವನು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು, ನನಗೆ ಬಹುಪ್ರಿಯನಾದವನು. ವೆರಿ ನೈಸ್. ಎಷ್ಟು ಒಳ್ಳೆ ಶ್ಲೋಕ ಇದೆ. ಎಷ್ಟು ಎಷ್ಟು ಸ್ವೀಟ್ ಆಗಿದೆ ಆಕ್ಚುಲಿ ಕೇಳೋದು ಅಲ್ವಾ. ಯಾರು ಮಿತ್ರರು ಶತ್ರುರು ಯಾರು ಇಲ್ಲ. ಪ್ರಹ್ಲಾದ ಅವನಿಗೆ ಯಾರು ಶತ್ರು ಇದ್ರ? ಯಾರು ಶತ್ರುನೇ ಇಲ್ಲ ಆಕ್ಚುಲಿ ಅಲ್ವಾ. ಅಷ್ಟ್ ದೊಡ್ಡ ತಂದೆ ಆಕ್ಚುಲಿ ಹಿರಣ್ಯಕಶಿಪು ಎಷ್ಟು ಹಿಂಸೆ ಕೊಡ್ತಿದ್ದಾನೆ, ಎಷ್ಟು ಅಲ್ವಾ ತೊಂದರೆ ಕೊಡ್ತಿದ್ದಾನೆ, ಆದ್ರೂ ಶತ್ರು ಅಂತ ಯಾವತ್ತು ಭಾವಿಸ್ಲಿಲ್ಲ ಪ್ರಹ್ಲಾದ ಅಲ್ವಾ. ಸೊ ಶತ್ರು ಮತ್ತೆ ಮಿತ್ರ ಅನ್ನೋದೇನು ಸಪ್ರೇಟ್ ಆಗಿ ನೋಡೋದಿಲ್ಲ. ಮಾನ ಅಪಮಾನ ಅಲ್ವಾ, ಶೀತೋಷ್ಣ, ಸುಖ ದುಃಖ, ಆಮೇಲೆ ಕೀರ್ತಿ ಅಪಕೀರ್ತಿ. ಕೀರ್ತಿ ಅಪಕೀರ್ತಿ ತುಂಬಾ ಇದಕ್ಕೆ ನಮ್ಗೆ ಡಿಸ್ಟರ್ಬ್ ಆಗ್ತೀವಿ. ಹೆಸರು ಬಂದ್ರೆ ತುಂಬಾ ನಾವು ಮೆರೆಯೋದು, ಸಂತೋಷ. ಸಂತೋಷ ಪಡೋದು ಅಲ್ವಾ. ಅಥವಾ ಅಪಕೀರ್ತಿ ಬಂದಾಗ ತುಂಬಾ ನಾವು ಎಷ್ಟೊಂದ್ ಜನ ಏನು ಜಾಬ್ ಸಂಕಟ. ಲಾಸ್ ಇವಾಗಂತೂ ಎಷ್ಟು ಜಾಬ್ ಲಾಸ್ ನಡೀತಾ ಇದೆ ಇವಾಗ. ಎಷ್ಟೋ ಜನ ಡಿಪ್ರೆಸ್ ಆಗಿರ್ತಾರೆ ಗೊತ್ತಾ, ಸಂಕಟ ಪಡ್ತಾ ಇದ್ದಾರೆ. ಎಷ್ಟು ಡಿಪ್ರೆಷನ್ ಒಳಗಾಗ್ತಾರೆ, ಸೈಕಲಾಜಿಕಲ್ ಆಗಿ ಅಫೆಕ್ಟ್ ಆಗ್ತಾರೆ. ರಿಲೇಶನ್ಶಿಪ್ಸ್ ಹೋಗ್ತಾ ಇದೆ, ಮದುವೆಗಳು ಮುರಿಯತ್ತೆ, ಸಂಬಂಧಗಳು ಮುರಿದೋಗತ್ತೆ. ಈ ತರ ಇದ್ರೆ ಹೆಂಗ್ ಸಾಧ್ಯ ಹೇಳಿ? ಈ ತರ ಜೀವನ ನಡೆದ್ರೆ ಹೆಂಗೆ? ನಮ್ ಜೀವನ ಈ ತರ ನಡ್ಸೋದ? ಇದೊಂದು ಒಳ್ಳೆ ಎಕ್ಸಾಂಪಲ್, ಒಳ್ಳೆ ಉದಾಹರಣೆನ ಅದಕ್ಕೆ ನಾವು ಹುಟ್ಟಿರೋದು. ಒಂದ್ ಸಣ್ಣ ಸಂದರ್ಭಕ್ಕೆ ತಗೊಳಕ್ ಆಗದೆ ಹೋದ್ಮೇಲೆ ಏನ್ ಎದುರಿಸ್ತೇವೆ ನಾವು ಇಷ್ಟು ದೊಡ್ಡ ಜೀವನನ? ಇನ್ನು ಎಷ್ಟಿದೆ ನಾವು ನೋಡೋಕೆ ಅಲ್ವಾ. ಇನ್ನು ನೋಡಕ್ ಎಷ್ಟೆಲ್ಲ ಇದೆ. ಇನ್ನು ಎಷ್ಟ್ ಸರಿ ನಾವ್ ಆಸ್ಪತ್ರೆಗೆ ಹೋಗ್ಬೇಕು, ಎಷ್ಟ್ ಸರಿ ನಾವ್ ಅಡ್ಮಿಟ್ ಆಗ್ತೀವೋ, ಏನೇನ್ ನೋಡೋದಿತ್ತು ಇದೆಲ್ಲ. ಇದಕ್ಕೆಲ್ಲ ಎಷ್ಟು ನಾವ್ ಧೈರ್ಯ ತಂದ್ಕೋಬೇಕಲ್ವಾ. ಸದಾ ಉದ್ವಿಗ್ನತೆ ನಮ್ಗೆ. ಹೌದಾ. ಸೊ ನೋಡಿ, ಅಸೋಸಿಯೇಷನ್ ಕೂಡ ಅಷ್ಟೇ. ಡಿವೋಟೀಸ್ ಇಸ್ ಆಲ್ವೇಸ್ ಫ್ರೀ ಫ್ರಮ್ ಬ್ಯಾಡ್ ಅಸೋಸಿಯೇಷನ್ ಅಂತ ಹೇಳಿದೆ ಫಸ್ಟ್ ಲೈನ್ ಅಲ್ಲಿ ಅಲ್ವಾ. ಕೆಟ್ಟ ಸಾಂಗತ್ಯದಿಂದ ಯಾವಾಗ್ಲೂ ದೂರ ಇರ್ತಾನಂತೆ ಭಕ್ತ. ಅಂದ್ರೆ ಯಾವಾಗ್ಲೂ ಒಳ್ಳೆ ಸಂಘದನ್ನೇ ಕೋರ್ಕೋತಾನೆ, ಒಳ್ಳೆ ಸಂಘದಲ್ಲೇ ಇರ್ತಾನೆ. ಆಯ್ತಾ, ತುಂಬಾ ತಾಳ್ಮೆಯಿಂದ ಇರ್ತಾನೆ. ಅಂಡ್ ಮಾತು ಕೂಡ ಅಷ್ಟೇ, ಸುಮ್ನೆ ಸೈಲೆಂಟ್ ಆಗಿರೋದಲ್ಲ. ಮಾತಾಡಿದ್ರೂ ಭಗವಂತನ ಬಗ್ಗೆ ಮಾತಾಡಕ್ ಇಷ್ಟಪಡ್ತಾನೆ. ಭಗವಂತನ ಮಾತುಗಳನ್ನೇ ಉಚ್ಚರಿಸ್ತಾನ. ಅಂಡ್ ಒಂದೊಂದ್ಸರಿ ಚೆನ್ನಾಗಿ ಸಿಗ್ಬೋದು, ಚೆನ್ನಾಗಿ ಸಿಗದೆ ಇರ್ಬೋದು. ಸಂದರ್ಭದಲ್ಲಿ ನೋಡಿ, ಒಳ್ಳೆ ತಿನ್ನಕ್ ಚೆನ್ನಾಗಿ ಸಿಗ್ಬೋದು ಒಂದ್ ದಿವಸ ಚೆನ್ನಾಗಿ ತಿಳ್ದೆ ಸಿಗದೆ ಇರ್ಬೋದು. ಮನೆ ಸಿಗ್ಬೋದು, ಕೆಲವ್ರು ಮನೆ ಸಿಗ್ದೇನೂ ಇರ್ಬೋದು. ಕೆಲವ್ರು ಮನೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಭಾಗ್ಯ ಇದೆ. ಎಲ್ರಿಗೂ ಸಿಗತ್ತಾ? ಇಲ್ದೆ ಹೋದ್ರು ಕೂಡ ಅವನೋದಿಲ್ಲ ಜಾಸ್ತಿ ತಲೆ ಕಡ್ಸ್ಕೊಳ್ಳೋದು ಆಯ್ತಾ. ಸೊ ಅವನು ಜ್ಞಾನದಲ್ಲಿರ್ತಾನೆ ಅಂತ, ಈಸ್ ಫಿಕ್ಸ್ಡ್ ಇನ್ ಹಿಸ್ ಡಿಟರ್ಮಿನೇಷನ್ ಅಂಡ್ ನಾಲೆಡ್ಜ್. ಸೊ ಹಾಗಾಗಿ ಪರಾವ ಭಕ್ತಸ್ಯ ಕುತೋ ಮಹದ್ಗುಣ. ಯಾರ್ ಭಕ್ತರಲ್ಲಿ ಅವರಲ್ಲಿ ಒಳ್ಳೆ ಗುಣಲಕ್ಷಣಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಇರೋದು. ಬಟ್ ಯಾರ್ ಭಕ್ತಿ ಜೀವನದಲ್ಲಿ ಇದ್ದಾರೋ ಅವರಲ್ಲಿ ಎಲ್ಲಾ ಗುಣಗಳು ಬಂದೇ ಬರುತ್ತೆ. ಮಹದ್ಗುಣ ಬರುತ್ತೆ ಅಂತ ಇರೋದು. ಮಹದ್ಗುಣ ಅಂದ್ರೇನು? ಗ್ರೇಟ್ ಕ್ವಾಲಿಟೀಸ್. ಎಸ್, ಲಾಸ್ಟ್ ವರ್ಸ್ ಆಫ್ ದಿಸ್ ಚಾಪ್ಟರ್. ಶ್ಲೋಕ ಅನುವಾದ ಭಾವಾರ್ಥ ತುಂಬಾ ಇಂಪಾರ್ಟೆಂಟ್. ಯಾರು ಓದ್ತೀರಾ ಮಾತಾಜಿ? ಹಾ, ಮತ್ತೆ ಜ್ಯೋತಿ ಓದ್ಲ ಮಾತಾಜಿ? ಅರ್ಣ ಮಾತಾಜಿ. ಎಸ್ ಮಾತಾಜಿ.
ಶ್ಲೋಕ 20 ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇತಿವ ಮೇ ಪ್ರಿಯಾಃ. ಅನುವಾದ: ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಶ್ರದ್ಧೆಯಿಂದ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೋ ಅವರು ನನಗೆ ಬಹು ಬಹು ಪ್ರಿಯರು. ಭಾವಾರ್ಥ: ಈ ಅಧ್ಯಾಯದಲ್ಲಿ 2ನೇ ಶ್ಲೋಕದಿಂದ ಕಡೆಯವರೆಗೆ ಮಯ್ಯಾವೇಶ ಮನೋ ಏ ಮಾಂ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಎಂಬಲ್ಲಿಂದ ಏತು ಧರ್ಮಾಮೃತಮಿದಂ, ನಿತ್ಯ ನಿರತತೆಯ ಈ ಧರ್ಮದವರೆಗೆ ಪರಮಪ್ರಭುವು ಆತನ ಬಳಿ ಸಾರಲು ಬೇಕಾದ ಅಲೌಕಿಕ ಸೇವೆಯ ಪ್ರಕ್ರಿಯೆಯನ್ನು ವಿವರಿಸಿದ್ದಾನೆ. ಇಂತಹ ಪ್ರಕ್ರಿಯೆಗಳು ಪ್ರಭುವಿಗೆ ಬಹು ಪ್ರಿಯವಾದವು. ಅವುಗಳಲ್ಲಿ ನಿರತರಾದವರನ್ನು ಅವನು ಸ್ವೀಕರಿಸುತ್ತಾನೆ. ನಿರಾಕಾರ ಬ್ರಹ್ಮನ ಮಾರ್ಗದಲ್ಲಿ ನಿರತನಾದವನು, ದೇವೋತ್ತಮ ಪರಮ ಪುರುಷನ ವೈಯಕ್ತಿಕ ಸೇವೆಯಲ್ಲಿ ನಿರತನಾದವನು, ಇವರಿಬ್ಬರಲ್ಲಿ ಯಾರು ಉತ್ತಮ ಎನ್ನುವ ಪ್ರಶ್ನೆಯನ್ನು ಅರ್ಜುನನು ಎತ್ತಿದ. ಪ್ರಭುವು ಅವನಿಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟನೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಒಳ್ಳೆಯ ಸಹವಾಸದಿಂದ ಮನುಷ್ಯನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಇದರಿಂದ ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸುತ್ತಾನೆ. ಅವನ ಉಪದೇಶ ಕೇಳಿ ಸಂಕೀರ್ತನೆ ಮಾಡಿ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ನಿರ್ಣಯಿಸಿದೆ ಮತ್ತು ಆ ಮಾರ್ಗವನ್ನು ಸಮರ್ಥಿಸಿದೆ. ಆದುದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಸೇರುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಿಪೂರ್ಣ ಸತ್ಯದ ನಿರಾಕಾರ ಪರಿಕಲ್ಪನೆಯನ್ನು ಮನುಷ್ಯನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳುವವರೆಗೆ ಸಲಹೆ ಮಾಡಿದೆ. ಎಂದರೆ ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ನಿರಾಕಾರ ಪರಿಕಲ್ಪನೆಯು ಸಹಾಯಕವಾಗಬಹುದು. ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆಯಲ್ಲಿ ಮನುಷ್ಯನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುತ್ತಾನೆ, ಧ್ಯಾನ ಮಾಡುತ್ತಾನೆ ಮತ್ತು ಚೇತನ ಹಾಗೂ ಜಡವಸ್ತುವನ್ನು ಅರಿಯಲು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ಇದು ಅಗತ್ಯ. ಸುದೈವದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಮನುಷ್ಯನು ನಿರ್ಧರಿಸಿದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಉತ್ತಮಗೊಳ್ಳುತ್ತಾ ಹೋಗುವ ಅಗತ್ಯವಿಲ್ಲ. ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳಲ್ಲಿ ವರ್ಣಿಸಿದಂತೆ ಭಕ್ತಿ ಸೇವೆಯು ಹೆಚ್ಚು ಹಿತಕರ. ದೇಹ ಆತ್ಮಗಳನ್ನು ಒಟ್ಟಿಗಿರಿಸಲು ಮನುಷ್ಯ ಯೋಚಿಸಬೇಕಾಗಿಲ್ಲ, ಏಕೆಂದರೆ ಪರಮ ಪ್ರಭುವಿನ ಎಲ್ಲವೂ ತಂತಾನೇ ಆಗುತ್ತದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭಕ್ತಿ ಸೇವೆ ಎಂಬ 12ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ನೋಡೋದಲ್ಲ, ಸೊ ಡೈರೆಕ್ಟ್ ಡಿವೋಷನಲ್ ಸರ್ವಿಸ್ ಕೃಷ್ಣ ರೆಕಮೆಂಡ್ ಮಾಡ್ತಾನೆ. ಅಂಡ್ ಯಾರು ಕೃಷ್ಣ ಹೆಂಗೆ ನಮ್ ಭಕ್ತಿ ಸೇವೆ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಸಿಕ್ದಾಗ್ಲಿಂದ ಶುರು ಆಗತ್ತೆ. ಅಲ್ಲಿವರೆಗೂ ನಿರಾಕಾರ ಆಗಿರ್ಬೋದು, ಜ್ಞಾನ ಸಂಪಾದನೆ ಮಾಡೋದಾಗಿರ್ಬೋದು, ಕರ್ಮಫಲ ತ್ಯಾಗ ಆಗಿರ್ಬೋದು ಅಲ್ವಾ, ಯಾವುದೇ ಮಾಡ್ತಿರ್ಬಹುದು ವ್ಯಕ್ತಿ. ಒಂದ್ಸರಿ ಅವನು ಪ್ಯೂರ್ ಡಿವೋಟಿ ಸಾಂಗತ್ಯಕ್ಕೆ ಬಂದ್ನೋ ಇಮಿಡಿಯೇಟ್ಲಿ ಏನಾಗತ್ತೆ, ಅವನ ಭಕ್ತಿ ಜೀವನ ಶುರು ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿಗೆ ಅವನ ಎಲ್ಲಾ ಕರ್ಮಗಳು ಫಲಿತ ಇವತ್ತು ಸಿಕ್ತು ಅಂತ ಅರ್ಥ. ಅಂದ್ರೆ ಅವನ ಜೀವನ ಧನ್ಯ ಆಯ್ತು ಅಂತ ಅರ್ಥ ಅಷ್ಟೇ, ಆಯ್ತಾ. ಸಾಧು ಸಂಘ ಸರ್ವಶಾಸ್ತ್ರ ಹೋಯ್, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್ ಅಂತ ಇದೆ ಶ್ಲೋಕ. ಲವ ಮಾತ್ರ ಸಾಧು ಸಂಘ ಅಷ್ಟೇ. ಅವ್ರ ಹತ್ರ ಏನು ಗಂಟನ್ಗಟ್ಲೆ ಏನ್ ಕುತ್ಕೋಬೇಕಾಗಿಲ್ಲ. ಜಸ್ಟ್ ಲವ ಮಾತ್ರ ಅಂದ್ರೆ ಕ್ಷಣದಲ್ಲಿ ಕ್ಷಣ. ದಟ್ ಇಸ್ ದ ಪವರ್ ಆಫ್ ವೈಷ್ಣವ. ಸೊ ಈ ವೈಷ್ಣವ ಗುಣಗಾನ ಹೇಳ್ತಾ ಇರೋದು, ಗುಣಗಾನ ಮಾಡ್ತಾ ಇರೋದು. ಸೊ ಇಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಬುಕ್ಕು ಇರ್ಬೋದು, ಪ್ರಭುಪಾದ್ ಬುಕ್ಕೇ ಸಿಕ್ಕಿರ್ಬೋದು ನಮಗೆ. ನಾವು ಡೈರೆಕ್ಟ್ ಆಗಿ ಯಾರು ಆಚಾರ್ಯ ನೋಡಿಲ್ಲೇ ಇರ್ಬೋದು. ಜೀವನದಲ್ಲಿ ಯಾರ್ದಾರು ಜೀವನದಲ್ಲಿ ಬುಕ್ ಸಿಕ್ಕೋದ್ರಿಂದನೂ ಭಕ್ತರಾಗ್ತಾರೆ ಅಲ್ವಾ. ಯಾಕಂದ್ರೆ ಭಗವದ್ಗೀತೆಗೂ ಕೃಷ್ಣನ್ಗೂ ಏನೇ ವ್ಯತ್ಯಾಸ ಇಲ್ವೇ ಇಲ್ಲ. ಗ್ರಂಥ ರೂಪದಲ್ಲಿ ಇರೋಂತ ರೂಪ ಅದು ಕೃಷ್ಣ. ಓಕೆನಾ. ಅದು ಇವತ್ತಿನ ಅಧ್ಯಾಯ 12ನೇ ಅಧ್ಯಾಯ ಭಕ್ತಿ ಸೇವೆ. ಯಾರಿಗಾದ್ರೂ ಪ್ರಶ್ನೆ ಇತ್ತಾ? ಹೇ ಕೃಷ್ಣ.
ಎಲ್ರಿಗೂ ಇಷ್ಟ ಆಯ್ತಾ ಶ್ಲೋಕ ಈ ಅಧ್ಯಾಯ? ಇದು ಒಂಥರ ಸಮುದ್ರದಲ್ಲಿ ಮೊಗದಷ್ಟು ನೀರ್ ಬರ್ತಾನೆ ಇರುತ್ತೆ ಅನ್ನೋ ಹಂಗೆ ಈಚ್ ಟೈಮ್ ಕೇಳಿದ್ರು ಇನ್ನೂ ಹೊಸ್ತು ಅನ್ಸುತ್ತಲ್ಲ ಗುರುಜಿ? ಹ್ಮ್ ಹೊಸ ಹೊಸ ರಿಯಲೈಸೇಷನ್ ಬರುತ್ತೆ ನಮಗೆ, ಎಷ್ಟು ಹೊಸ ಹೊಸ ಸತಿ. ಅರ್ಥಗಳು, ಹೊಸ ರುಚಿಗಳು ಮಾತಾಜಿ, ನಿಜ. ಸೊ ಅದೇ ಕೃಷ್ಣ ಇಸ್ ಆಬ್ಸಲ್ಯೂಟ್ ಅನ್ನೋದಕ್ಕೆ ಇದೇ ಸಾಕ್ಷಿ ಆಕ್ಚುಲಿ. ಅಂದ್ರೆ ವೆರೈಟಿ, ಕೃಷ್ಣ ಯಾವತ್ತೂ ಬೋರ್ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಾಕ್ಷಿ, ಖಂಡಿತ. ವೆರೈಟಿ ಅವನ್ ಯಾವಾಗ್ಲೂ ರಸ ತುಂಬಿರೋ ಅಂತ ನಾನು. ಅವನ ಲೀಲೆ ಓದಿದ್ರು ಸರಿನೇ, ಅವನ್ ಹೇಳಿರೋ ತತ್ವ ಓದಿದ್ರು ಸರಿನೇ, ಎರಡು ಅಷ್ಟೇ ರುಚಿ, ಅಷ್ಟೇ ಸಿಹಿ. ಅವರು ನಿಶಾಂತ ಮಾತಾಜಿ ಏನೋ ಕತೆ ಹೇಳ್ತೀನಿ ಇದ್ರು, ಲಾಗೌಟ್ ಆಗ್ಬಿಟ್ರು. ಗೋ ಹೆಡ್ ನಿಶಾಂತ ಮಾತಾಜಿ. ಇಲ್ಲ ಶಿ ಇಸ್ ನಾಟ್ ದೇರ್ ಗುರುಜಿ, ಅವ್ರು ಲಾಗೌಟ್ ಆಗ್ಬಿಟ್ಟಿದ್ದಾರೆ. ಕನೆಕ್ಷನ್ ಸರಿ ಇಲ್ಲ ಅಂದ್ರಲ್ಲ ಅವರು, ಎಲ್ಲ ಊರಲ್ಲಿ ಹಳ್ಳಿ ನಿಂದಿದ್ರು. ವಂಶಕಲ್ಪತರು ವಿಷಯ ಮಾಡಿ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕೀ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಮದ್ ಭಗವದ್ ಗೀತಾ ಕೀ ಜೈ. ಶ್ರೀ ಜಗನ್ನಾಥ ಬಲದೇವ್ ಶ್ರೀ ಸುಭದ್ರಾ ಮಾಯಿ ಕೀ ಜೈ. ನಿತಾಯ ಗೌರ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನಾಳೆ ಆಲ್ರೆಡಿ 2 ಗಂಟೆ ನಾಳೆ ಕ್ಲಾಸ್ ಮಾಡೋಣ. ನಾನು ಕನ್ಫರ್ಮ್ ಮಾಡ್ತೀನಿ ಯಾವ್ದಕ್ಕೂ. ಓಕೆ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ.